ಬ್ರೂನೋ ಮಶೇಸ್ ಬರೆದಿರುವ ಬೆಲ್ಟ್ ಮತ್ತು ರೋಡ್ ಎಂಬ ಚೀನಿ ಮಹತ್ವಾಕಾಂಕ್ಷೆ ಪುಸ್ತಕದ ಚರ್ಚೆ 2ನೇ ಸಂಚಿಕೆಯಲ್ಲಿ ಮುಂದುವರೆದಿದೆ. ಈ ಬುಕ್ ಓದ್ಬೇಕಾದ್ರೆ ನನ್ಗೆ ಏನ್ ಥಾಟ್ ಬಂತು ಅಂದ್ರೆ, ಈಗ ಚೈನಾನಲ್ಲಿ ಪ್ರೈಮ್ ಮಿನಿಸ್ಟರ್ ತರ ಆದರು, ಅಂದ್ರೆ ಈಕ್ವಲೆಂಟ್ ಪ್ರೀಮಿಯರ್, ಚೈನೀಸ್ ಪ್ರೀಮಿಯರ್ಸ್ ಒಂದು 5-6 ಜನ ಇರ್ಬೋದು, ರೈಟ್? ಅಥವಾ 4-5 ಏನೋ, ಅಷ್ಟು ಜನ ಇರ್ಬೋದು. ಇವಾಗ ನನ್ಗೆ ಏನ್ ಅನ್ನಿಸ್ತು ಅಂದ್ರೆ, ಒಂದೊಂದು ಪ್ರೀಮಿಯರ್ ನಾನು ಚೈನಾಗೆ ಒಂದು ಲೆಗಸಿ ಆಗಿ ನನ್ನ ಬಳುವಳಿ ಅಂತ ಏನ್ ಬಿಟ್ಟು ಹೋಗ್ತೀನಿ ಅಂತ ತುಂಬಾ ಯೋಚನೆ ಮಾಡಿ ಒಂದು 10-20 ವರ್ಷ ಮುಂದೆ ಇಂಪ್ಯಾಕ್ಟ್ ಆಗುವಂತ ಪ್ಲಾನ್ಸ್ ನ ಅವರು ಕಾನ್ಶಿಯಸ್ ಆಗಿ ಯೋಚನೆ ಮಾಡ್ತಾರೋ ಅಥವಾ ಸಬ್ ಕಾನ್ಶಿಯಸ್ ಆಗಿ ಯೋಚನೆ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಐ ಥಿಂಕ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಅಂದ್ರೆ ಇವಾಗ ನಾವು, ಅಂದ್ರೆ ಫಾರ್ ಎಕ್ಸಾಂಪಲ್, ಯಾವುದೇ ಪಾಲಿಸಿ, ಗವರ್ಮೆಂಟ್ ಪಾಲಿಸಿ ಆದ್ರೆ ಆ ಪಾಲಿಸಿಗೆ ಒಂದು ಕಂಟಿನ್ಯೂಯೇಷನ್ ಇರುತ್ತೆ, ಫಾರಿನ್ ಪಾಲಿಸಿ ಆಗ್ಲಿ ಅಥವಾ ವಾಟ್ ಎವರ್ ಇಟ್ ಇಸ್. ಸೊ ಫಾರ್ ಎಕ್ಸಾಂಪಲ್, ಇವಾಗ ಒಬಾಮಾ ಮಾಡಿದ್ದನ್ನ ಕೆಲವೊಂದನ್ನ ಟ್ರಂಪ್ ಕೂಡ ಮಾಡಬೇಕು ಅಥವಾ ಬುಷ್ ಕೂಡ ಮಾಡಬೇಕು. ಬಿ ಅ ಕಂಟಿನ್ಯೂಟಿ, ರೈಟ್? ಆ ಕಂಟಿನ್ಯೂಟಿ, ಐ ಥಿಂಕ್ ಆ ಬೆನಿಫಿಟ್ ಚೈನಾನಲ್ಲಿ ತುಂಬಾ ತುಂಬಾ ಪಡ್ಕೊಂಡಿದ್ದಾರೆ ಅವರು. ಐ ಥಿಂಕ್ ದಟ್ಸ್ ಅ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಡೆಮೋಕ್ರಸಿನಲ್ಲಿ ಅದು ಕಷ್ಟ ಆಗತ್ತೆ, ಒಪ್ಕೊಳ್ಳೋಣ, ಬಟ್ ಇಟ್ ಹ್ಯಾಸ್ ಗಿವನ್ ಸಮ್ ಅಡ್ವಾಂಟೇಜಸ್ ಟು ಚೈನಾ, ದಟ್ ಇಸ್ ಫಾರ್ ಶ್ಯೂರ್. ಆಕ್ಚುಲಿ ನಾವು ನೆಕ್ಸ್ಟ್ ಮೋಸ್ಟ್ಲಿ ಪಿಕ್ ಮಾಡ್ಬೋದು, ಇದು ಹೆಂಗೆ ಬೇರೆ ಬೇರೆ ದೇಶಗಳಿಗೆ ಅಫೆಕ್ಟ್ ಆಗಿದೆ, ಅವ್ರದ್ದು ರಿಯಾಕ್ಷನ್ಸ್ ಏನು ಅನ್ನೋದ್ರಲ್ಲಿ ಇಂಡಿಯಾನು ಬರುತ್ತೆ. ಅದು ಆಕ್ಚುಲಿ ಇಂಪಾರ್ಟೆಂಟ್ ಚಾಪ್ಟರ್, ಅದು 3rd ಚಾಪ್ಟರ್ ಇದು ಶುರು ಆಗುತ್ತೆ. ಅವರು ಕುಲ್ಭೂಷಣ್ ಜಾಧವ್ ಪಾಕಿಸ್ತಾನದಲ್ಲಿ ಅರೆಸ್ಟ್ ಆಗಿರೋ ಸ್ಪೈ ಕತೆ ಹೇಳ್ತಾರಲ್ಲ, ಅದು ಐ ವಿಲ್ ಲೆಟ್ ಮುಕುಂದ್ ಎಕ್ಸ್ಪ್ಲೈನ್ ಇಟ್. ತುಂಬಾ ರೋಮಾಂಚಕವಾಗಿ ಹೇಳ್ಬೋದು. ಬಟ್ ಇಂಡಿಯಾದಲ್ಲಿ ಅದೇ ಹೇಳ್ತಾರೆ, ಇವಾಗ ಇಂಡಿಯಾ ಕಂಪೀಟ್ ಮಾಡ್ಬೇಕು ಅಂದ್ರೆ 1 ಬೆಲ್ಟ್ 1 ರೋಡ್ಗೆ, ಅದು ಇಂಡಿಯಾ ಮತ್ತೆ ಚೈನಾದ ಕಂಪ್ಯಾರಿಸನ್ ಅಲ್ಲಿ ಇಂಡಿಯಾಗೆ ತುಂಬಾ ಅಡ್ವಾಂಟೇಜಸ್ ಇದೆ. ಒಂದು, ಇಂಡಿಯಾ ಡೆಮೋಕ್ರೆಟಿಕ್ ಕಂಟ್ರಿ ವಿತ್ ಆಲ್ ಇಟ್ಸ್ ಫ್ಲಾಸ್. ಇಟ್ಸ್ ಅ ಡೆಮೋಕ್ರೆಟಿಕ್ ಕಂಟ್ರಿ ಕಂಪೇರ್ಡ್ ಟು ಚೈನಾ. ಅದು ವೆಸ್ಟರ್ನ್ ಕಂಟ್ರೀಸ್ಗೆ ಅನುಕೂಲ ಆಗತ್ತೆ, ಯಾಕಂದ್ರೆ ಅವರು ಡೆಮೋಕ್ರೆಟಿಕ್ ಕಂಟ್ರಿಗಳು, ನಮ್ದು ಡೆಮೋಕ್ರಸಿ ಫಾಲೋ ಮಾಡ್ತೀವಿ. ಸೊ ದೇ ಕ್ಯಾನ್ ಕನ್ಸಿಡರ್ ಅಸ್ ಟು ಬಿ ಒನ್ ಆಫ್ ದೆಮ್. ಆಮೇಲೆ ನಮ್ದ್ರಲ್ಲಿ ಇಂಗ್ಲಿಷ್ ತುಂಬಾ ಚೆನ್ನಾಗಿರೋದಕ್ಕೆ ವಿ ಇಂಟಿಗ್ರೇಟ್ ವೆಲ್ ಇನ್ ಟು ವೆಸ್ಟ್. ಸೊ ಈ ತರದ. ಆಮೇಲೆ ಸಾಫ್ಟ್ ಪವರ್ ತುಂಬಾ ಇದೆ ಅಂತ, ಅಂದ್ರೆ ಬ್ರ್ಯಾಂಡ್ ಇಂಡಿಯಾ ಇದೆಯಲ್ಲ, ಅವನ ಅದ್ರದ್ದು ಎಕ್ಸಾಂಪಲ್ ಕೊಡ್ತಾನೆ. ನಾವು ಇಂಡಿಯಾ ಚೈನಾ ಇಷ್ಟು ಜಗಳ ಮಾಡ್ತಾ ಇದ್ರು ಅಮೀರ್ ಖಾನ್ದು ದಂಗಾಲ್ ಸಿನಿಮಾ $190 million ಚೈನಾದಲ್ಲಿ ಬಾಕ್ಸ್ ಆಫೀಸ್ ಅಲ್ಲಿ ಅಷ್ಟು ಕಲೆಕ್ಟ್ ಮಾಡ್ಕೊಳ್ತು ಅಂತ. ಅಂದ್ರೆ ದೇ ಆರ್ ಕ್ರೇಜಿ ಅಬೌಟ್ ಇಂಡಿಯನ್ ಕಲ್ಚರಲ್ ಎಕ್ಸ್ಪೋರ್ಟ್. ಇಂಡಿಯನ್ ಫುಡ್ ಇದೆ, ಆಮೇಲೆ ಯೋಗ ಇದೆ, ಈ ತರದೆಲ್ಲ ಸಾಫ್ಟ್ ಪವರ್ ಇದೆ. ಜೊತೆಗೆ ಈ ಸೌತ್ ಈಸ್ಟ್ ಏಷ್ಯಾ ಇದೆಯಲ್ಲ, ಕಾಂಬೋಡಿಯಾ, ಥೈಲ್ಯಾಂಡ್, ಟಿಬೆಟ್, ಆಮೇಲೆ ಕೊರಿಯಾ, ಅಲ್ಲೆಲ್ಲ ಬುದ್ಧಿಸಮ್ ಪ್ರಾಕ್ಟೀಸ್ ಮಾಡ್ತಾರೆ. ಅಂಡ್ ಇಂಡಿಯಾ ಇಸ್ ಅ ಸ್ಪಿರಿಚುವಲ್ ಹೋಮ್, ಬುದ್ಧನ ಹೋಮ್ ಇಂಡಿಯಾ ಅಲ್ವಾ. ಸೊ ಹಿಂಗೆ ಒಂದಷ್ಟು ಸಾಫ್ಟ್ ಪವರ್ ಇದೆ ಅಂತ. ಬಟ್ ಪ್ರಾಬ್ಲಮ್, ಲಿಮಿಟೇಷನ್ ಏನು ಅಂದ್ರೆ, ಡಿಸ್ಅಡ್ವಾಂಟೇಜು, ಈಗ ಚೈನಾ $1.3-1.4 ಟ್ರಿಲಿಯನ್ ನ ಪಾಕಿಸ್ತಾನದಲ್ಲಿ ಬೇರೆ ಬೇರೆ ದೇಶಗಳಿಗೆ ಕೊಟ್ಟು ಅಲ್ಲಿ ಅವ್ರನ್ನ ಇಂಪ್ರೂವ್ ಮಾಡ್ತಿದೀವಿ ಅಂತ ಮಾಡ್ಬೋದು, ಬಿಕಾಸ್ ದೇರ್ ಗವರ್ಮೆಂಟ್ ಕ್ಯಾನ್ ಅಫೋರ್ಡ್ ಟು ಡೂ ಇಟ್. ಈಗ ಇಂಡಿಯಾ ಅದನ್ನ ಮಾಡಕ್ ಹೋದ್ರೆ, ಇಂಡಿಯಾ ನಾನು ಇಷ್ಟೊಂದು $1 billion ನ ಕೊಟ್ಬಿಟ್ಟು ಯಾವ್ದೋ ಇದು ಇರಾನ್ ಅಲ್ಲಿ ಚಬ್ಬಾರ್ ಪೋರ್ಟ್ ಬಿಲ್ಡ್ ಮಾಡ್ತೀನಿ ಅಂತಂದ್ರೆ, ನಮ್ ಜನ ಅಪೋಸಿಷನ್ ಪಾರ್ಟಿನವರು ಇಲ್ಲೇ ನಮಗೆ ತಿನ್ನೋದಕ್ಕೆ ಊಟ ಇಲ್ಲ, ನಮ್ ಜನ ಸಫರ್ ಮಾಡ್ತಿದ್ದಾರೆ, ನೀವ್ ಅಲ್ಲಿಗೆ ಹೋಗ್ಬಿಟ್ಟು ಅಷ್ಟೊಂದು ಸ್ಪೆಂಡ್ ಮಾಡ್ತೀರಾ ಅಂತ. ಲೈಕ್ ಇಟ್ ಕ್ಯಾನ್ ಬಿ ದಟ್ ಗವರ್ಮೆಂಟ್ ಕ್ಯಾನ್ ಬಿ ವೋಟೆಡ್ ಔಟ್ ಆಫ್ ಪವರ್. ಸೊ ಅದು ಲಿಮಿಟೇಷನ್ ಇದೆ. ಸೊ ಮುಕುಂದ್ ಹೇಳ್ದಂಗೆನೆ ಚೈನಾದವರಿಗೆ ಆ ಪ್ರಾಬ್ಲಮ್ ಇಲ್ಲ, ಅಲ್ಲಿ ಜನ ಗವರ್ಮೆಂಟ್ ನ ಎಲೆಕ್ಟ್ ಮಾಡಲ್ವಲ್ಲ, ಹಂಗಾಗಿ ದೇ ಕ್ಯಾನ್ ಹ್ಯಾವ್ ಈ ತರದ್ ಅಂಬಿಷಿಯಸ್ ಪ್ರಾಜೆಕ್ಟ್ಸ್ ವಿಚ್ ವಿಲ್ ಹ್ಯಾವ್ ಕಂಟಿನ್ಯೂಟಿ. ನಾನು ಅಂದ್ರೆ ಈ ಸಾಫ್ಟ್ ಪವರ್ ಪಾರ್ಟ್ ಅನ್ನ ಓದ್ದೆ ಬುಕ್ ಅಲ್ಲಿ. ನಂಗೆ ಐ somehow didn't find it very convincing. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್, ನೀವು ನೇಪಾಲ್ ತಗೊಂಡ್ರೆ, ಅಥವಾ ಈವನ್ ಇಫ್ ಯು ಟೇಕ್ ದ ಎಕ್ಸಾಂಪಲ್ ಆಫ್ ಮಾಲ್ಡೀವ್ಸ್, ಎಷ್ಟು ಸಪೋರ್ಟ್, ಎಷ್ಟು ಫೈನಾನ್ಷಿಯಲ್ ಬೆನಿಫಿಟ್ಸ್ ಇಂಡಿಯಾ ಕೊಡ್ತಾ ಬಂತು. ಬಟ್ ದೇ ವರ್ ಓಕೆ ಟು ಟೇಕ್ ಚೈನೀಸ್ ಸಪೋರ್ಟ್. ಈವನ್ ಬಾಂಗ್ಲಾದೇಶ್ ಫಾರ್ ದಟ್ ಮ್ಯಾಟರ್. ಅಂದ್ರೆ ಆ ಲೆಕ್ಕದಲ್ಲಿ ನೋಡಿದ್ರೆ ಬಾಂಗ್ಲಾದೇಶ್ ಮಾಡಿದವರೇ ಇಂಡಿಯಾ ಅಲ್ವಾ, ಇಲ್ಲಾಂದ್ರೆ ಅವ್ರು ಈಸ್ಟ್ ಪಾಕಿಸ್ತಾನ ಆಗಿರೋದು.
ಆದ್ರೂ ಅದು ನನಗೆ ಅಂದ್ರೆ ತುಂಬಾ ಡಿಸ್ಪ್ರಪೋರ್ಷನೇಟ್ ಆಗಿ ಸಾಫ್ಟ್ ಪವರ್ ಇಂಪಾರ್ಟೆನ್ಸ್ ಅಲ್ಲ ಅದೇ ಅಲ್ಲ ಡೆಫಿನೇಷನ್. ಸಾಫ್ಟ್ ಪವರ್ ಇಸ್ ಸಾಫ್ಟರ್ ದೆನ್ ಹಾರ್ಡ್ ಪವರ್. ಅದಕ್ಕೆ ಅದನ್ನ ಸಾಫ್ಟ್ ಪವರ್ ಅನ್ನೋದು. ಅದು ಹಂಗೆ ಹಾರ್ಡ್ ಪವರ್ ಎದುರುಗಡೆ ಅದು ನಿಲ್ಲಕ್ ಆಗಲ್ಲ. ಸಾಫ್ಟ್ ಆಗಿ ಕೆಲವೊಂದು ವಿಷಯಗಳಲ್ಲಿ, ಇವಾಗ ಒಂದು ಎಕ್ಸಾಂಪಲ್, ಪಾಕಿಸ್ತಾನದಲ್ಲಿ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದಾರಂತೆ. ಏನು, ಒಬ್ಬ ಚೈನೀಸ್ ಮತ್ತೆ ಪಾಕಿಸ್ತಾನಿ ಲವ್ ಸ್ಟೋರಿ. ಯಾಕೆ ಅಂತದ್ ಏನಕ್ಕೆ ಬೇಕಾಗುತ್ತೆ? ಇಟ್ಸ್ ಬಿಕಾಸ್ ಆಫ್ ಸಾಫ್ಟ್ ಪವರ್. ಈಗ ಸಿನೋಫೋಬಿಯಾ ಅಂತ ಇರುತ್ತಲ್ಲ, ಈಗ ಚೈನೀಸ್ ಇವರು ನಮ್ ಜನ ಅಲ್ಲ, ಇವ್ರು ಬೇರೆಯವರು ಅನ್ನೋದನ್ನ, ಲೈಕ್ ಹೌ ಡು ಯು ಮಾಲಿಫೈ ಇಟ್, ಹೌ ಡು ಯು ಸ್ಮೂತನ್ ಇಟ್? ಅದಕ್ಕೆ ಈ ತರದ ಕಲ್ಚರಲ್ ಎಕ್ಸ್ಪೋರ್ಟ್ಸ್ ಬೇಕಾಗುತ್ತೆ. ಈಗ ಹಾಲಿವುಡ್, ಇಟ್ಸ್ ನಾಟ್ ಜಸ್ಟ್ ಬಿಕಾಸ್ ಇಟ್ ಈಸ್ ಎಂಟರ್ಟೈನಿಂಗ್. ಯಾಕಷ್ಟು ಪವರ್ಫುಲ್ ಅಂದ್ರೆ ದೇ ಹ್ಯಾವ್ ದಟ್ ಅಮೆರಿಕನ್ ಅಜೆಂಡಾನ ಎಲ್ಲಿಗೆ ಬೇಕಾದ್ರೂ ಎಕ್ಸ್ಪೋರ್ಟ್ ಮಾಡ್ತಾರೆ. ಅದು ಅಮೆರಿಕನ್ ಸಾಫ್ಟ್ ಪವರ್ ಹಾಲಿವುಡ್. ಸೊ ಹಂಗೆ ಇಂಡಿಯಾದ್ದು ಇದೆ, ಬಟ್ ಅದನ್ನ ಹೆಂಗೆ ಬಳಸ್ತೀವಿ ಅನ್ನೋದು ಡಿಪೆಂಡ್ ಆಗುತ್ತೆ. ಓಕೆ, ಸೊ ಸಾಫ್ಟ್ ಪವರ್ ಅಂತ ಸುಪ್ರೀತ್ ಎಕ್ಸಾಂಪಲ್ ಕೊಟ್ಟಾಗ ಕೆಲವೊಂದು ಎಪಿಸೋಡ್ಸ್ ಬರುತ್ತೆ. ಅಂದ್ರೆ ನಾವು ಇಂಡಿಯನ್ಸ್ ಸುಮಾರು ನಾವು ಕಂಪ್ಲೇಂಟ್ ಮಾಡ್ತೀವಿ 60 ವರ್ಷದಿಂದ ಏನಾಗ್ತಾ ಇಲ್ಲ, ಅಥವಾ ಈಗಲೂ ಏನು ಮಾಡ್ತಾ ಇಲ್ಲ, ನಾವು ಇಂಡಿಯನ್ಸ್ ಸ್ವಲ್ಪ ವೀಕ್ ಇದೀವಿ ಫಾರಿನ್ ಪಾಲಿಸಿನಲ್ಲಿ ಎಕ್ಸೆಟ್ರಾ ಎಕ್ಸೆಟ್ರಾ. ಬಟ್ ಐ ಡೋಂಟ್ ಥಿಂಕ್ ದಟ್ ಇಸ್ ರಿಯಲಿ ಟ್ರೂ. ಯಾಕೆಂದ್ರೆ ಕೆಲವು ಎಕ್ಸಾಂಪಲ್ಸ್ ಕೊಡ್ತೀನಿ. ಒಂದು, ನಾವು ಇದು ಆಫ್ರಿಕಾನಲ್ಲಿ ಮತ್ತೆ ಸೌತ್ ಈಸ್ಟ್ ಏಷ್ಯಾನಲ್ಲಿ ಸುಮಾರು ಕಡೆ ನಾವು ವಿ ಹ್ಯಾವ್ ಟ್ರೈನ್ ದೇರ್ ಜಡ್ಜಸ್. ಆಫ್ರಿಕನ್ ಜಡ್ಜಸ್ ನ ಟ್ರೈನ್ ಮಾಡಿದೀವಿ, ಆಫ್ರಿಕನ್ ಸೋಲ್ಜರ್ಸ್ ನ ಟ್ರೈನ್ ಮಾಡಿದೀವಿ, ಆಫ್ರಿಕನ್ ಪೊಲೀಸ್ ಅವ್ರನ್ನ ಟ್ರೈನ್ ಮಾಡಿದೀವಿ. ನಮ್ಮ ಕೈಲಾಗಿದ್ದಂತಹ ಸಾಫ್ಟ್ ಸ್ಕಿಲ್ಸ್ ಏನೇನ್ ಬೇಕೋ ಅದನ್ನ ಟ್ರೈನ್ ಮಾಡಿದೀವಿ. ಸೊ ಆ ಡಿವಿಡೆಂಡ್ಸ್ ನಮ್ಗೆ ಸುಮಾರು ಸಲಿ ಸಿಕ್ಕಿದೆ ಆಫ್ರಿಕಾನಲ್ಲಿ. ಈವನ್ ಆಯಿಲ್ ಡ್ರಿಲ್ಲಿಂಗ್ ರೈಟ್ಸ್ ಅಲ್ಲಿ ಕೂಡ ಸುಮಾರು ಕಡೆ ನಮ್ಗೆ ಬೆನಿಫಿಟ್ಸ್ ಬಂದಿದೆ. ಸೊ ಅಂದ್ರೆ ನಾವು ಯೂಶುವಲ್ ಆಗಿ ಏನು ಮಾಡ್ತಿಲ್ಲ ಅಂತ ಕಂಪ್ಲೇಂಟ್ ಮಾಡೋದಿದೆಯಲ್ಲ, ಅದು ಆಕ್ಚುಲಿ ಇಟ್ ಇಸ್ ಟ್ರೂ, ಬಟ್ ಇಟ್ ಇಸ್ ಆಲ್ಸೋ ನಾಟ್ ಫುಲ್ಲಿ ಟ್ರೂ. ಐ ಥಿಂಕ್ ದಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಮತ್ತೆ ಇನ್ನೊಂದು ಎಕ್ಸಾಂಪಲ್ ಅಂದ್ರೆ, ಆಯ್ತು ಚೈನಾ ಇಷ್ಟೊಂದು ದುಡ್ಡು ಎಲ್ಲಾ ಕಡೆ ಸುರಿತಾ ಇದೆ, ಆಫ್ರಿಕಾನಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೆ, ಅಲ್ಲೂ ಮಾಡ್ತಾ ಇದೆ, ಮಿಕ್ಕವ್ರು ಏನ್ ಮಾಡ್ತಾ ಇದಾರೆ ಅನ್ನೋ ಒಂದು ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಬಂದಿದ್ರೆ ಕಂಗ್ರಾಚುಲೇಷನ್ಸ್, ಕರೆಕ್ಟ್ ಆದ ಪಾಡ್ಕಾಸ್ಟ್ ಗೆ ಬಂದಿದ್ದೀರಾ. ಅದ್ರ ಆನ್ಸರ್ಸ್ ನಾವು ಕೊಡ್ತೀವಿ. ಫಾರ್ ಎಕ್ಸಾಂಪಲ್, ನಾವು ಇಂಡಿಯಾ ಎಕ್ಸಾಂಪಲ್ ತಗೊಂಡ್ರೆ, ಈವನ್ ಬಿಫೋರ್ ಒನ್ ಬೆಲ್ಟ್ ಒನ್ ರೋಡ್ ವಾಸ್ ಕಾನ್ಸೆಪ್ಷಲೈಸ್, ನಾವು ಇರಾನ್ ಜೊತೆ ಒಂದು ಟ್ರೀಟಿ ಮಾಡ್ಕೊಂಡ್ವಿ. ಚಹಬಾರ್ ಪೋರ್ಟ್ ಅನ್ನ ನಾವು ನಿಮ್ಗೆ ಡೆವಲಪ್ ಮಾಡ್ತೀವಿ ಅಂತ. ಅಂಡ್ ವಿ ಅಗ್ರಿ ಟು ಸ್ಪೆಂಡ್ ಕ್ಲೋಸ್ ಟು $500 million on it. ಅದೇನ್ ಚಿಕ್ಕ ಅಮೌಂಟ್ ಅಲ್ಲ. ಅಂದ್ರೆ ಆ ಅಮೌಂಟ್ ನಮ್ಮನ್ನ, ಅಂದ್ರೆ ಸೆಂಟ್ರಲ್ ಏಷ್ಯಾ ಇಂದ ಆಯಿಲ್ ಅಂಡ್ ಗ್ಯಾಸ್ ಇಂಡಿಯಾಗೆ ತರಿಸ್ಕೊಳಕ್ಕೆ ಪೈಪ್ಲೈನ್ ಪ್ರಾಜೆಕ್ಟ್ ಅದು. ಅಫ್ಕೋರ್ಸ್ ಇವಾಗ ಅದರಲ್ಲಿ ಕೆಲವು ಪ್ರಾಬ್ಲಮ್ಸ್ ಆಗಿದೆ. ಐ ಆಮ್ ಹೋಪಿಂಗ್ ಸಾಲ್ವ್ ದಟ್ ಪ್ರಾಬ್ಲಮ್ ವೆರಿ ಸೂನ್. ಬಟ್ ಆತರ ನಾವು ಮಾಡ್ತಾ ಇದ್ವಿ. ಉದಾಹರಣೆಗೆ ಜಪಾನ್ ಕೂಡ ಇಟ್ ಇಸ್, ಅಂದ್ರೆ ಜಪಾನ್ ನೀತಿ ಪ್ರಕಾರ ಅವ್ರು ಈ ತರ ಸಾಫ್ಟ್ ಲೋನ್ಸ್ ಅದೆಲ್ಲ ಕೊಡ್ತಾ ಇದ್ರೆ ಅವ್ರು ಜಾಸ್ತಿ ಅನೌನ್ಸ್ ಮಾಡಲ್ಲ. ಸೊ ಜಪಾನ್ ಅವ್ರು ಕೂಡ ದೇ ಆರ್ ಇನ್ವೆಸ್ಟಿಂಗ್ ಮನಿ ಇನ್ ಸ್ಮಾಲರ್ ಕಂಟ್ರೀಸ್. ಅವ್ರು ಆಫ್ರಿಕಾನಲ್ಲಿ ಮಾಡ್ತಾ ಇದಾರೆ, ಮತ್ತೆ ಇಂಡಿಯಾನಲ್ಲಿ ಕೂಡ ಮಾಡಿದ್ದಾರೆ. ಬುಲೆಟ್ ಟ್ರೈನ್ ಇದೆಯಲ್ಲ, ಅದು ಇದ್ರದೇ ಒಂದು ಥಿಂಗ್. ಅದು ಅವರು ಚೈನಾದ ಒನ್ ಬೆಲ್ಟ್ ಒನ್ ರೋಡ್ ನ ಕೌಂಟರ್ ಮಾಡಕ್ಕೆ ಅವರು ದೇ ಆರ್ ಪ್ಲಾನಿಂಗ್ ಟು ಸಪೋರ್ಟ್ India, they're planning to support smaller countries, ಮತ್ತೆ they are wanting to get that. ಆಥರ್ ಒಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಏನ್ ಮೆನ್ಷನ್ ಮಾಡ್ತಾನೆ ಅಂದ್ರೆ, ಅವನ್ ಏನ್ ಹೇಳ್ತಾನೆ ಅಂದ್ರೆ, ಜಪಾನ್ ಇನ್ವೆಸ್ಟ್ಮೆಂಟ್ ರೇಟ್ ಇದೆಯಲ್ಲ ಅದು ಸ್ವಲ್ಪ ಕಮ್ಮಿ ಇರುತ್ತೆ. ಅದ್ ಯಾಕೆ ಕಮ್ಮಿ ಇರುತ್ತೆ ಅಂದ್ರೆ, ಜಪಾನ್ ವಾಂಟ್ಸ್ ಕ್ವಾಲಿಟಿ ಅಂಡ್ ದೇ ವಾಂಟ್ ಸ್ಟ್ಯಾಂಡರ್ಡ್ಸ್. ಚೈನಾದವ್ರು ನನ್ ಬೇಗ ಮಾಡ್ರಲ್ಲ ಅಂತ ಆ ಒಂದು ಆಟಿಟ್ಯೂಡ್ ಇರುತ್ತೆ. ಸೊ ಐ ಥಿಂಕ್ ದಟ್ ಕಾನ್ಫ್ಲಿಕ್ಟ್ ಇಸ್ ಗೋಯಿಂಗ್ ಟು ಬಿ ದೇರ್. ಬಟ್ ಎಲ್ಲರೂ, ಅಂದ್ರೆ ಚೈನಾ ನೋಡಿ ಯಾರು ಸುಮ್ನೆ ಕೂತಿಲ್ಲ. ದೇ ಆರ್ ಆಲ್ಸೋ ಟ್ರೈಂಗ್ ಟು ಡೂ ದೇರ್ ಓನ್ ಬಿಟ್. ಅದಕ್ಕೆ ಇಂಡಿಯಾಗೆ ತುಂಬಾ ಇಂಪಾರ್ಟೆನ್ಸ್ ಅದಕ್ಕೆ ನಮ್ಗೆ ಇರೋದು. ಈ ಒನ್ ಬೆಲ್ಟ್ ಒನ್ ರೋಡ್ ಕಾನ್ಸೆಪ್ಟ್ ಇದೆಯಲ್ಲ, ಅದು ಇಂಡಿಯಾಗೆ ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ಇಂಡಿಯನ್ಸ್ ಹ್ಯಾವ್ ಆಲ್ಸೋ ಬೀನ್ ಗಿವನ್ ಲಾಟ್ ಆಫ್ ಇಂಪಾರ್ಟೆನ್ಸ್. ಯಾಕೆ ಅಂದ್ರೆ, ಒಂದು, ನಾವು 1 billion ಪೀಪಲ್ ಇದೀವಿ ಅಂದ್ರೆ ಅದ್ರ ಮಾರ್ಕೆಟ್ ಇರುತ್ತೆ. ಸೊ ಆ ಮಾರ್ಕೆಟ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಒಂದು. ಎರಡನೇದು, ಇಂಡಿಯನ್ ಓಷನ್ ಅದು ತುಂಬಾ ಮುಖ್ಯ ಆಗತ್ತೆ. ಇಂಡಿಯನ್ ಓಷನ್ ಜಾಸ್ತಿ ಅಲ್ಲಿ ಕಂಟ್ರೋಲ್ ಮಾಡಬಹುದು.
ಸೊ ಇವಾಗ ನಾವು ಅದೇ ಒನ್ ಬೆಲ್ಟ್ ಒನ್ ರೋಡ್ ಕಾನ್ಸೆಪ್ಟ್ ಅಲ್ಲೇ ಚೈನಾ ಒಂದು ಪ್ಲಾನ್ ಹಾಕಿತ್ತು. ಒಂದು ಸದರ್ನ್ ಚೈನಾ ಟಿಪ್ ಇಂದ ಇಂಡಿಯಾ ಬಾಂಗ್ಲಾದೇಶ್ ತನಕ ಒಂದು ರೋಡ್ ಮಾಡ್ತೀವಿ ಅಂತ. ಅಫ್ಕೋರ್ಸ್ ಇಂಡಿಯನ್ ಗವರ್ಮೆಂಟ್ ಹೋಗ್ರಪ್ಪ ಅವೆಲ್ಲ ಆಗಲ್ಲ ಅಂತ ಕಳಿಸ್ಬಿಟ್ರು. ಬಟ್ ದಟ್ ವಾಸ್ ದೇರ್ ಪ್ಲಾನ್. ದೇ ಆಲ್ಸೋ ವಾಂಟ್ ಅ ಪೀಸ್ ಆಫ್ ಇಂಡಿಯಾ. ಇಂಡಿಯನ್ ಮಾರ್ಕೆಟ್ಸ್ ಬೇಕು ಅವ್ರಿಗೆ. ಅದೇ ತರ ಅಮೆರಿಕ ಆಲ್ಸೋ ರೆಕಗ್ನೈಸಸ್ ದಟ್ ಇಂಡಿಯಾ ಇಸ್ ಗೋನ್ ಟು ಪ್ಲೇ ಅ ಗುಡ್ ರೋಲ್. ಸೊ ಬೈಡನ್ ಬರ್ಲಿ, ಟ್ರಂಪ್ ಬರ್ಲಿ, ಯಾರೇ ಬಂದ್ರು ಅಮೆರಿಕ ವಿಲ್ ಟ್ರೀಟ್ ಇಂಡಿಯಾ ವಿತ್ ಅ ಲಾಟ್ ಆಫ್ ಇಂಪಾರ್ಟೆನ್ಸ್. ಸೊ ಅದನ್ನ ನಾವು ಆಕ್ಚುಲಿ ಮರಿಬಾರ್ದು. ಸೊ ವಿಶ್ವಗುರು ಅಂತ ಇದೀವಿ, ಬಟ್ ಆಕ್ಚುಲಿ ವಿ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ದ ರೆಸ್ಟ್ ಆಫ್ ದ ಕಂಟ್ರೀಸ್. ಸೊ that's an important point in this one belt one road story. ಒನ್ ಬೆಲ್ಟ್ ಒನ್ ರೋಡ್ ಇನಿಷಿಯಲ್ ಪ್ಲಾನ್ ಅಲ್ಲಿ ಅವರು ಇಂಡಿಯಾನು ಇನ್ಕ್ಲೂಡ್ ಮಾಡಿದ್ರು. ಕೋಲ್ಕತ್ತಾದಲ್ಲಿ ಒಂದು ದೊಡ್ಡ ಇಂಟರ್ನ್ಯಾಷನಲ್ ಪೋರ್ಟ್ ತರ ಡೆವಲಪ್ ಮಾಡಬೇಕು ಅಂತ ಅವ್ರದ್ದು ಪ್ಲಾನ್ ಇತ್ತಂತೆ ಚೈನಾದ್ದು. ಬಟ್ ಇಂಡಿಯಾ ಏನ್ ಮಾಡ್ತು, ಲೈಕ್ ದೇ ಆರ್ ದ ಫಸ್ಟ್ ಕಂಟ್ರಿ, ಲೈಕ್ ಇದೆಲ್ಲ ಯಾವ್ದು ಬೆಲ್ಟ್ ಅಂಡ್ ರೋಡ್ ಪ್ರಾಜೆಕ್ಟ್ ಅಲ್ಲಿ ಇನ್ವಾಲ್ವ್ ಆಗಿರುವಂತ ಎಲ್ಲಾ ಕಂಟ್ರಿಗಳಿತ್ತಾರ ಅದ್ರಲ್ಲಿ ಫಸ್ಟ್ ಕಂಟ್ರಿ ಟು ಬ್ಯಾಕ್ ಆಫ್. ಅವ್ರದ್ದು ಅದೇನೋ ಒಂದು ಕನ್ವೆನ್ಷನ್ ಇತ್ತು, ಅದ್ರದ್ದು ಹಿಂದಿನ ದಿನ ದೇ ಅನೌನ್ಸ್ಡ್ ದೇ ಆರ್ ನಾಟ್ ಗೋಯಿಂಗ್ ಟು ಜಾಯಿನ್ ಇಂಡಿಯಾ. ಸೊ ಅದು ತುಂಬಾ ದೊಡ್ಡ ಡಿಸಿಷನ್ ಅಂತ ಸಿಕ್ಕಾಬಟ್ಟೆ ಲೈಕ್ ಈ ಆಥರ್ ಐಡೆಂಟಿಫೈ ಮಾಡ್ತಾನೆ. ಇಟ್ಸ್ ಆಸ್ ಬಿಗ್ ಆಸ್ ನ್ಯೂಕ್ಲಿಯರ್ ಬಾಂಬ್ ಟೆಸ್ಟ್ ಮಾಡಿದ್ವಲ್ಲ ವಾಜಪೇಯಿ ಪೀರಿಯಡ್ ಅಲ್ಲಿ, ಅಂತ ದೊಡ್ಡ ಡಿಸಿಷನ್ ಅಂತ. ಸೊ ಆಮೇಲೆ ಇದೊಂಥರ ಚೆಸ್ ಆಟ ಇದ್ದಂಗೆ. ಎಲ್ಲಾ ಪಾನ್ಗಳದ್ದು ಕೆಲವೊಂದು ಮೂವ್ಮೆಂಟ್ಸ್ ಇರುತ್ತೆ ಅಂಡ್ ಇಟ್ಸ್ ಲೈಕ್ ಯು ನೋ ವಾಟ್ ದೇ ಕ್ಯಾನ್ ಡೂ, ಬಟ್ ದೇ ವಿಲ್ ಸ್ಟಿಲ್ ಬಿ ದಟ್ ಗೇಮ್. ಲೈಕ್ ಎಷ್ಟೊಂದು ಪಾಸಿಬಿಲಿಟೀಸ್ ಇರುತ್ತೆ. ಹಂಗೇನೆ ಇವಾಗ ಇಂಡಿಯಾ ಇರಾನ್ ಜೊತೆ ಫ್ರೆಂಡ್ಲಿ ಆಗಿದೆ, ಬಟ್ ಅಮೆರಿಕ ಇರಾನ್ನ ಸ್ಯಾಂಕ್ಷನ್ಸ್ ಹಾಕ್ಬಿಟ್ಟು ಲೈಕ್ ದೇ ಆರ್ ಕಂಪ್ಲೀಟ್ಲಿ ಕಟ್ ಆಫ್. ಬಟ್ ಇಂಡಿಯಾನ ಸಪೋರ್ಟ್ ಮಾಡುತ್ತೆ. ಇಲ್ಲಿ ಜಪಾನ್ ಏನಕ್ಕೆ ಇಂಡಿಯನ್ ಸಪೋರ್ಟ್ ಮಾಡುತ್ತೆ ಅಂದ್ರೆ, ಜಪಾನ್ದು ಮಿಲಿಟರಿ ಇಟ್ ಕೆನಾಟ್ ಬಿ ಅಗ್ರೆಸಿವ್. ಅವ್ರ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮಿಲಿಟರಿ ಪವರ್ನ ತುಂಬಾ ಕನ್ಸ್ಟ್ರೈನ್ ಮಾಡಿದ್ದಾರೆ. ಸೊ ಜಪಾನ್ ಇಂಡಿಯಾದ ನೇವಿನ ಇಟ್ ಕನ್ಸಿಡರ್ ದಟ್ ಟು ಪ್ರೊಟೆಕ್ಟ್ ಇದೇನಿದೆ ಈ ಕಡೆ ಇಂಡಿಯನ್ ಓಷನ್, ಪೆಸಿಫಿಕ್ ಓಷನ್ ರೀಜನ್ ನ ಪ್ರೊಟೆಕ್ಟ್ ಮಾಡೋದಕ್ಕೆ ಇಂಡಿಯನ್ ನೇವಿ ಬೇಕು ಅಂತ ದೇ ಆರ್ ಫ್ರೆಂಡ್ಲಿ ವಿತ್ ಇಂಡಿಯಾ. ಸೊ ಹಿಂಗೆ ಒಬ್ಬೊಬ್ರದ್ದು ಒಂದೊಂದರ. ಆಮೇಲೆ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ಗಳು ಕೆಳಗಡೆ ಇದಾವೆ. ಸೊ ಅವ್ರನ್ನ ಯಾರು ಕನ್ಸಿಡರೇ ಮಾಡಲ್ಲ, ಬಟ್ ದೇ ಆರ್ ಆಲ್ಸೋ ಪ್ಲೇಯಿಂಗ್ ಎ ವೆರಿ ಬಿಗ್ ರೋಲ್. ಈಗ ಆಕ್ಚುಲಿ ಚೈನಾ ಆಸ್ಟ್ರೇಲಿಯಾ ಜೊತೆ ಸಿಕ್ಕಾಬಟ್ಟೆ ಸೀರಿಯಸ್ ಜಗಳ ಮಾಡ್ತಾ ಇದೆ. ಅವ್ರದ್ದು ಎಕ್ಸ್ಪೋರ್ಟ್ಸ್ ನೆಲ್ಲ ಬ್ಯಾನ್ ಮಾಡ್ತಾ ಇದೆ. ಆಸ್ಟ್ರೇಲಿಯನ್ ಎಕ್ಸ್ಪೋರ್ಟ್ಸ್ ಟು ಚೈನಾನ ಕಂಪ್ಲೀಟ್ ಆಗಿ ಕಟ್ ಆಫ್ ಮಾಡ್ತಾ ಇದಾವೆ. ಅವ್ರದ್ದು ದೇಶದಲ್ಲಿ ನ್ಯೂಜಿಲೆಂಡ್ ಅಲ್ಲಿ ಆಕ್ಚುಲಿ ಒಬ್ಬ ಯಾರೋ ಅವ್ರದ್ದು ಅಸೆಂಬ್ಲಿಗೆ ಎಲೆಕ್ಟ್ ಆದವನು ಅನ್ಸುತ್ತೆ. ಅವನು ಹಿ ವಾಸ್ ಪ್ರೂವನ್ ಟು ಹ್ಯಾವ್ ಲೈಕ್ ಅವ್ನ್ ಚೈನೀಸ್ ಬ್ಯಾಕ್ ಗ್ರೌಂಡ್ ಇದೆ. ಲೈಕ್ ಅವ್ನು ಆರ್ಮಿನಲ್ಲಿ ಇದ್ದವನು, ಲೈಕ್ ಮಿಲಿಟರಿ ಅಸೆಟ್. ಹಿ ವಾಸ್ ಎಲೆಕ್ಟೆಡ್ ಇನ್ ಅಸೆಂಬ್ಲಿ, ನ್ಯೂಜಿಲೆಂಡ್ ಅಸೆಂಬ್ಲಿನಲ್ಲಿ ಅಂತ ಸಿಕ್ಕು. ಅದು ತುಂಬಾ ಕಾಂಟ್ರವರ್ಸಿ ಆಗಿ ಅಲ್ಲೆಲ್ಲ ಯೂನಿವರ್ಸಿಟಿಗಳಲ್ಲಿ ತುಂಬಾ ಚೈನೀಸ್ ಫಂಡಿಂಗ್ ಬರ್ತಾ ಇದೆ, ಅವರು ಚೈನೀಸ್ ಪರವಾಗಿ ಮಾತಾಡ್ತಿದ್ದಾರೆ ಅಂತೆಲ್ಲ. ಲೈಕ್ ದೇರ್ ಇಸ್ ಕ್ಲಿಯರ್ ಎವಿಡೆನ್ಸ್. ಯುರೋಪಿಯನ್ ಯೂನಿಯನ್ ಅಲ್ಲಿ ಚೈನಾದ ಅಗೇನೆಸ್ಟ್ ಏನೇ ರೆಸಲ್ಯೂಷನ್ ತರಕ್ ಹೋದ್ರು ಹಂಗೇರಿ ಮತ್ತೆ ಗ್ರೀಸ್ ವೀಟೋ ಮಾಡ್ತಿದಾವೆ ಅವನ್ನ. ಯಾಕೆಂದ್ರೆ ಕ್ಲಿಯರ್ಲಿ ದೇ ಆರ್ ಗೆಟಿಂಗ್ ಸೋ ಮಚ್ ಮನಿ. ಸೊ ಚೈನಾ ನನ್ನ ಹತ್ರ ಇಷ್ಟೊಂದು ದುಡ್ಡಿದೆ, ನಾನು ನಿಮಗೆಲ್ಲ ಸಹಾಯ ಮಾಡ್ತೀನಿ ಅಂತ ಹೇಳ್ಬಿಟ್ಟು MLA ನಲ್ಲಿ ನೀರ್ ಪೈಪ್ ಹಾಕ್ಸ್ಕೊಡ್ತಾರಲ್ಲ ಆ ತರ ಅಲ್ಲ. ಲೈಕ್ ದೆರ್ ಇಸ್ ಅ ಕ್ಲಿಯರ್ ಕ್ವಿಡ್ ಕೋ ಪ್ರೋ. ನಾನು ಇದು ದುಡ್ಡು ಕೊಟ್ಟೆ ಅಂತಂದ್ರೆ ನೀವು ಇದನ್ನ ಮಾಡ್ಬೇಕು ಅನ್ನೋದಕ್ಕೋಸ್ಕರನೇ ಕೊಡ್ತಿರೋದು. ಹಂಗಾಗಿ ಈ ಎಲ್ಲಾ ದೇಶಗಳು ಇವಾಗ ಲೈಕ್ ತುಂಬಾ ಲೇಟ್ ಅಂತ ಹೇಳ್ತಾರೆ ಕೆಲವೊಬ್ರು, ಇವಾಗ ಎಚ್ಚೆತ್ಕೊಂಡಿದ್ದಾರೆ. I think this is a very important thing ಅಲ್ವಾ. ಅಂದ್ರೆ ರೀಸೆಂಟ್ ಒಂದೆರಡು ಇಂಟ್ರೆಸ್ಟಿಂಗ್ ಎಪಿಸೋಡ್ಸ್ ಇದೆ. ಸೌತ್ ಚೈನಾ ಸೀನ್ ಅಲ್ಲಿ ಚೈನಾ ಮತ್ತೆ ಕೆಲವು ದೇಶಕ್ಕೆ ಒಂದ್ ಸಣ್ಣ ಪುಟ್ಟ ಅಂದ್ರೆ ಜಗಳ ಇದೆ. ಈ ಐಲ್ಯಾಂಡ್ ನಮ್ದು, ಹಂಗೆ ಕಾನ್ಫ್ಲಿಕ್ಟ್. ಸೊ ಆಗ ಏನಾಯ್ತು ಅಂದ್ರೆ ಇವರು ಕ್ಯಾಂಬೋಡಿಯಾ ಮತ್ತೆ ವಿಯೆಟ್ನಾಂ ಮತ್ತೆ ಫಿಲಿಪೀನ್ಸ್ ಅವರು ಒಂದು ಸಭೆನ ಇಟ್ಕೊಂಡಿದ್ರು. ಆ ಸಭೆಯಲ್ಲಿ ಕ್ಯಾಂಬೋಡಿಯಾ ಏನ್ ಮಾಡ್ತು, ಕಾನ್ಫ್ಲಿಕ್ಟ್ ಇದೆ, ಜಗಳದ ಬಗ್ಗೆ ಉಲ್ಲೇಖ ಮಾಡ್ತೀವಿ
ಅಂತ ಉಲ್ಲೇಖ ಮಾಡಕ್ಕೆ ಫಿಲಿಪೀನ್ಸ್ ಬಂತು. ಅಂದ್ರೆ ಫಿಲಿಪೀನ್ಸ್ ಮತ್ತೆ ಚೈನಾ ಜೊತೆ ಡಿಸ್ಪ್ಯೂಟ್ ಇತ್ತು. ಇವ್ರದೆಲ್ಲ ಒಂದು ಜೊತೆಗೆ ಒಂದು ಮೀಟಿಂಗ್ ಮಾಡ್ತಾ ಇದ್ರು ಕ್ಯಾಂಬೋಡಿಯಾ ಅವರೆಲ್ಲ. ಆಗ ಆ ಮೀಟಿಂಗ್ ಅಲ್ಲಿ ಫಿಲಿಪೀನ್ಸ್ ಹೇಳಿದ್ರು, ನೋಡ್ರಪ್ಪ ನಮ್ದು ಚೈನಾ ಜೊತೆ ಜಗಳ ಇದೆ, ಅದ್ರ ಬಗ್ಗೆ ಉಲ್ಲೇಖ ಮಾಡಿ ನೀವು ನಮ್ ಪರ ನಿಲ್ಲಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಆಗ ಕ್ಯಾಂಬೋಡಿಯಾ ಇಲ್ಲ ಆಗಲ್ಲ ಅಂತ ಹೇಳಿದ್ರು. ಯಾಕೆಂದ್ರೆ ಕ್ಯಾಂಬೋಡಿಯಾಗೆ ಚೈನಾದವರು ಇನ್ವೆಸ್ಟ್ಮೆಂಟ್ ಕೊಟ್ರು. ಈ ಕೆಲಸ ಮಾಡಿದ್ರು ಫಿಲಿಪೀನ್ಸ್ ಅವರು, ನಮ್ ಚೈನಾ ಬಗ್ಗೆ ಉಲ್ಲೇಖ ಮಾಡಿ ಅಂತ ಕೇಳಿದ್ರು ಅಂತ ಹೇಳ್ಬಿಟ್ಟು ಚೈನಾದವ್ರು ಏನ್ ಮಾಡಿದ್ರು, ಫಿಲಿಪೀನ್ಸ್ ಇಂದ ಬರುವಂತ ಎಲ್ಲಾ ಬನಾನಾಗಳನ್ನ ಬ್ಯಾನ್ ಮಾಡ್ಬಿಟ್ರು. 30% ಆಫ್ ದ ಬನಾನಾಸ್ ದಟ್ ಗೋಸ್ ಟು ಚೈನಾ ವರ್ ಫ್ರಮ್ ಫಿಲಿಪೀನ್ಸ್. ಅದನ್ನ ಕಂಪ್ಲೀಟ್ ಬ್ಯಾನ್ ಮಾಡ್ಬಿಟ್ರು. ಸೊ ಈ ಒನ್ ಬೆಲ್ಟ್ ಒನ್ ರೋಡ್ ಮತ್ತೆ ದುಡ್ಡು ಇದೆಯಲ್ಲ, ಆ ದುಡ್ಡು ತುಂಬಾ ಇಂಪಾರ್ಟೆಂಟ್ ರೋಲ್. ಅಂದ್ರೆ ಈ ಬೇಂದ್ರೆ ಹೇಳ್ದಂಗೆ ಕುರುಡು ಕಾಂಚನ ಅಂತ ಇದೆಯಲ್ಲ, ಅದು ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಸುಮಾರು ಕಡೆ ಇದನ್ನ ಕಂಟ್ರೋಲ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಮಂಗೋಲಿಯಾನಲ್ಲಿ ದಲೈ ಲಾಮಾ ಬಂದ್ರು ಅಂತ ಹೇಳ್ಬಿಟ್ಟು ಚೈನಾ ಏನ್ ಮಾಡಿದ್ರು, ದೇ ಕಂಪ್ಲೀಟ್ಲಿ ಸ್ಟಾಪ್ ಆಲ್ ದ ಟ್ರಕ್ಸ್ ದಟ್ ವರ್ ಗೋಯಿಂಗ್ ಟು ಇದು ಚೈನಾ. ಮಂಗೋಲಿಯಿಂದ ಚೈನಾಗೆ ಹೋಗ್ತಾ ಇರೋ ಎಲ್ಲಾ ಟ್ರಕ್ಸ್ ನಿಲ್ಸ್ಬಿಟ್ರು ಸುಮಾರು ದಿವಸ. ಅಲ್ಲಿ ಆ ಕೊರಿಯೋ ಚಳಿನಲ್ಲಿ ಟ್ರಕ್ ಡ್ರೈವರ್ಸ್ಗೆಲ್ಲ ಸಿಕ್ಕಾಪಡೆ ತೊಂದರೆ ಆಯ್ತು. ಆಮೇಲೆ ಫೈನಲಿ ಮಂಗೋಲಿಯಾ ಸೈಡ್ ಇಲ್ಲ, ದಯವಿಟ್ಟು ಇನ್ಮೇಲಿಂದ ನಾವು ದಲೈ ಲಾಮಾನ್ ಕರೆಯಲ್ಲ, ಅವ್ರಿಗೆ ಪ್ರೋತ್ಸಾಹ ಕೊಡಲ್ಲ. ಸೊ ಈ ತರ ಎಕನಾಮಿಕ್ ಲೀವರ್ಸ್ ನ ಯೂಸ್ ಮಾಡಿ ಕಂಟ್ರೋಲ್ ಮಾಡ್ತಾ ಇದೆ. ಬಟ್ ಈ ಪ್ರಾಬ್ಲಮ್ಸ್ ಗೆ ಅಂದ್ರೆ ಇದು ಜಾಸ್ತಿ ಹೊತ್ತು ನಡೆಯಲ್ಲ. ಫಾರ್ ಎಕ್ಸಾಂಪಲ್, ಮಹತೀರ್ ಮೊಹಮ್ಮದ್ ಅಂತ ಮಲೇಷಿಯನ್ ಪ್ರೈಮ್ ಮಿನಿಸ್ಟರ್, ಅವನು ಚೈನಾಗ್ ಹೋಗ್ಬಿಟ್ಟು ಅಲ್ಲೇ ಆ ಚೈನೀಸ್ ಪ್ರೀಮಿಯರ್ಗೆ ಹೇಳಿದಾನೆ, ಗುರು ನಿನ್ ಟ್ರೈನ್ ಏನೆಲ್ಲ ನಮಗ್ ಬೇಡ, ನಿಮ್ದು ಸಿಕ್ಕಾಪಟ್ಟೆ ದುಡ್ಡು ಸಾಲ ಆಗ್ತಾ ಇದೆ, ವಿ ಡು ನಾಟ್ ವಾಂಟ್ ದ ಪ್ರಾಜೆಕ್ಟ್ ಅಂದ್ಬಿಟ್ಟು ಪ್ರಾಜೆಕ್ಟ್ ಸ್ಕ್ರಾಪ್ ಮಾಡಿ ಬಂದಿದ್ದಾನೆ. ಅಂದ್ರೆ ಈಗ KGF ಅಲ್ಲಿ ಯಶು ಗುಹೆಗೆ ಹೋಗಿ ಗರ್ಜನೆ ಮಾಡ್ದಂಗೆ ಮಾಡ್ಬಿಟ್ಟು ಬಂದಿದ್ದಾರೆ. ಅಂದ್ರೆ ಕಂಟ್ರೀಸ್ ಆರ್ ಸ್ಲೋಲಿ ವೇಕಿಂಗ್ ಅಪ್. ಈ ತರ ತುಂಬಾ ದುಡ್ಡು ತುಂಬಾ ಸಾಲ ಆಯ್ತು ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಬಂದು ನಮ್ಗೆ ಏನು ಪ್ರಯೋಜನ ಆಗಲ್ಲ. ಅಂದ್ರೆ ಜಾಸ್ತಿ ದೂರ ಹೋಗೋದ್ ಬೇಡ, ಶ್ರೀಲಂಕಾನಲ್ಲಿ ಹಂಪನ್ ತೋಟ ಪೋರ್ಟ್, ಆ ಪೋರ್ಟ್ಗೆ ಫಸ್ಟ್ ರಾಜಪಕ್ಷೆ ಆಯ್ತು ಮಾಡ್ರಿ ಅಂತ ಅವ್ರನ್ನೆಲ್ಲ ಫುಲ್ ಕರೆದು ಇನ್ವೈಟ್ ಮಾಡಿ ಆ ದೊಡ್ಡ ಪೋರ್ಟ್ ಕಟ್ಬಿಟ್ರು. ಆ ಪೋರ್ಟ್ ಏನೋ ಕಟ್ಟಿದ್ರು. ಆಮೇಲೆ ಏನಾಯ್ತು ಅಂದ್ರೆ ಆ ಪೋರ್ಟ್ ಜಾಸ್ತಿ ಯೂಸು ಮಾಡ್ತಾ ಇಲ್ಲ. ಸದ್ಯಕ್ಕೆ ಇರೋ ಕೊಲಂಬೋ ಪೋರ್ಟ್ ಸಿಟಿಗೆ ತುಂಬಾ ಹತ್ರ ಇದೆ, ಅದು ಈಸಿ ಆಗಿದೆ, ಇವ್ರಿಗೆ ಎಷ್ಟು ಬೇಕೋ ಅಷ್ಟು ಪೋರ್ಟ್ ಇದೆ. ಬಟ್ ಹೊಸ ಪೋರ್ಟ್ ಕಟ್ಸ್ಬಿಟ್ಟಿದ್ದಾರೆ, ಅದಕ್ಕೆ ಸಾಲ ಕೊಡ್ಬೇಕು, ದುಡ್ಡಿಲ್ಲ. ಸೊ ಹೊಸ ಪಕ್ಷದವ್ರು ಬಂದು ಅವರು ಇದು ಲಂಚ ಇಸ್ಕೊಂಡು ರಾಜಪಕ್ಷೆ ಮಾಡಿರೋದು, ನಮಗೆ ಪೋರ್ಟ್ ಬೇಡ ಅಂದ್ರು. ಸೊ ಆಕ್ಚುಲಿ ಮತ್ತೆ ಅದು ಏನಾಯ್ತೋ ಏನೋ ಗೊತ್ತಿಲ್ಲ, ಗವರ್ಮೆಂಟ್ ಡಿಸಿಷನ್ ಚೇಂಜ್ ಮಾಡಿದ್ರು, ಸರಿ ಪೋರ್ಟ್ ಇದ್ಕೊಳ್ಳಿ. ಬಟ್ ಆ ಸಾಲದ ಹೊರೆ ಎಷ್ಟಾಯ್ತು ಅಂದ್ರೆ ಆ ಪೋರ್ಟ್ ನ ಶ್ರೀಲಂಕಾ ಮ್ಯಾನೇಜ್ ಮಾಡಕ್ ಆಗ್ಲಿಲ್ಲ. ಅವ್ರೇನ್ ಮಾಡಿದ್ರು, ನೀವೇ ತಗೊಂಡು ನೀವೇ ಇದನ್ನ ಇಟ್ಕೊಂಡು ನೀವೇ ರನ್ ಮಾಡಿ. ಸಾಲ ಮನ್ನಾ ಯೋಜನೆ ಸಾಲ ಮನ್ನಾ ಮಾಡ್ಬಿಡಿ ಅಂತ. ಬಟ್ ಅವ್ರೇನ್ ಮಾಡಿದ್ರು, ಪೋರ್ಟ್ ತಗೊಂಡ್ರು. ಈಗ ಸಾಧ್ಯತೆಗಳು ಏನಿದೆ ಅಂದ್ರೆ, ಈ ಪೋರ್ಟ್ ನ ಅವ್ರು ಮಿಲಿಟರಿ ಬೇಸ್ ತರಾನು ಬಳಸ್ಕೋಬಹುದು. ಅಂದ್ರೆ ನಾಳೆ ಚೈನಾ ಜೊತೆ ಇಂಡಿಯಾ ಜೊತೆ ಯುದ್ಧ ಆಯ್ತು ಅಥವಾ ಅಮೆರಿಕಾ ಜೊತೆ ಯುದ್ಧ ಆಯ್ತು ಅಂದ್ರೆ ಸೈಲೆಂಟ್ ಆಗಿ ಬಂದ್ 4-5 ಶಿಪ್ ಅಲ್ಲಿ ಶ್ರೀಲಂಕಾನ ನಿಲ್ಸ್ಕೊಂಡು ಡಮ ಅಂತ ಬೇಕಾದ್ರು. ಇಲ್ಲ, ಅಷ್ಟೊಂದು ಆಗ್ಬೇಕಿಲ್ಲ. ಅಂದ್ರೆ ಇಂಡಿಯಾ ಜೊತೆ ಯುದ್ಧ ಅದೆಲ್ಲ ಅಲ್ಲ. ಅವ್ರದ್ದು ಏನು ಯೋಚನೆ ಅಂದ್ರೆ, ಈಗ ಫಸ್ಟ್ ಫಿನಾನ್ಷಿಯಲ್ ಇದನ್ನ ಏಡ್ ನ ಕೊಟ್ಟು ಅದನ್ನ ಯೂಸ್ ಮಾಡ್ಕೊಂಡು ಕಂಟ್ರೋಲ್ ತಗೊಳೋದು, ಆ ಅಸೆಟ್ ನ ಪ್ರೊಟೆಕ್ಟ್ ಮಾಡ್ಬೇಕು ಅಂತ ಅವ್ರೇನ್ ಹೇಳ್ತಾರೆ. ಹೆಂಗೆ ಸೆಲ್ ಮಾಡ್ತಾರೆ ಇದನ್ನ ಅಂದ್ರೆ, ಅವ್ರೇನ್ ಹೇಳ್ತಾರೆ, ಓಕೆ ಇಲ್ಲಿ ನಮ್ದು ಚೈನೀಸ್ ಅಸೆಟ್ ಇದೆ, ಇಲ್ಲಿ ನಿಮಗೆ ಇನ್ವೆಸ್ಟ್ಮೆಂಟ್ ಬೇಕು, ಚೈನೀಸ್ ಬಿಸ್ನೆಸ್ ಗಳು ಇನ್ವೆಸ್ಟ್ ಮಾಡ್ಬೇಕು ಅಂದ್ರೆ ಸೆಕ್ಯೂರಿಟಿ ಇಂಪಾರ್ಟೆಂಟ್ ಇಲ್ಲಿ. ಸೊ ನಿಮ್ ಕೈಯಲ್ಲಿ ಸೆಕ್ಯೂರಿಟಿ ಮ್ಯಾನೇಜ್ ಮಾಡಕ್ ಆಗಲ್ಲ, ನಾವು ಮಿಲಿಟರಿ ಬೇಸ್ ನ ಎಸ್ಟಾಬ್ಲಿಷ್ ಮಾಡ್ತೀವಿ ಅಂತ. ಸೊ ಆಫ್ರಿಕಾದಲ್ಲಿ ಜಿಬೌತಿನಲ್ಲಿ ಫಸ್ಟ್ ಚೈನೀಸ್ ಮಿಲಿಟರಿ ಬೇಸ್ ಶುರು ಮಾಡಿದ್ದಾರೆ. ಅವರು ಹಂಗೆ ಹೇಳಿ ಶುರು ಮಾಡಿದ್ದು. ಬಟ್ ಅದು 2 ಪರ್ಪಸ್ ಇದೆ. ಒಂದು, ಅವ್ರು ಹೇಳ್ತಾರೆ ನಾವು ಇಲ್ಲಿ ಬರೀ ಸೆಕ್ಯೂರಿಟಿ ಕೊಡೋದಕ್ಕಿರೋದು ಅಂತ. ಬಟ್ ಆ ಸೆಕ್ಯೂರಿಟಿ ಆ ದೇಶದಿಂದನೂ ಇರ್ಬೋದು. ಫಾರ್ ಎಕ್ಸಾಂಪಲ್, ನಾನು ಯೋಚನೆ ಮಾಡ್ತಾ ಇದ್ದೆ, ಈಗ ಒಂದ್ ದೇಶ, ಇವಾಗ ಗ್ರೀಸ್ ಅಲ್ಲಿ ಮಾಡಿದ್ರು. ಗ್ರೀಸ್ ಅಲ್ಲಿ ಅವರಿಗೆ ಸಾಲ ತೀರ್ಸಕ್ ಆಗ್ಲಿಲ್ಲ ಗವರ್ಮೆಂಟಿಗೆ, ನಾಟ್ ಟು ಚೈನಾ, ಅವ್ರದ್ದು ಜಸ್ಟ್ ಡೆಟ್ ಮ್ಯಾನೇಜ್ ಮಾಡಕ್ ಆಗ್ಲಿಲ್ಲ. ದೇ ಜಸ್ಟ್ ಡಿಕ್ಲೇರ್ಡ್ ಬ್ಯಾಂಕ್ರಪ್ಸಿ, ನಾವು ಕೊಡಲ್ಲ ಅಂತಂದ್ರು. ಏನ್ ಮಾಡ್ಕೊಳ್ತೀರೋ ಮಾಡ್ಕೊಳ್ರಿ ಅಂತ. ಸೊ ಹಂಗೆ ಇವಾಗ ಯಾವ್ದಾದ್ರು ದೇಶ ಮಾಡಿದ್ರೆ ಸರಿ, ಇವಾಗ ಚೈನಾ ಅಷ್ಟೊಂದು ಇನ್ವೆಸ್ಟ್ ಮಾಡ್ತು, ಶ್ರೀಲಂಕಾ ಹೇಳುತ್ತೆ ನಾನು ಕೊಡಲ್ಲ, ಏನ್ ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ ಅಂತ.
ಅಥವಾ ದೇ ಕ್ಯಾನ್ ಸೆಂಡ್ ದೇರ್ ಆರ್ಮಿ ಅಥವಾ ಏನಾದ್ರು ಕಳಿಸ್ಬಿಟ್ಟು ಓನರ್ಶಿಪ್ ವಾಪಸ್ ತಗೊಂಡ್ಬಿಡ್ಬೋದು. ಈ ವೆನಿಜುವೆಲಾದಲ್ಲಿ ಈ ಪೆಟ್ರೋಲಿಯಂ ಇದ್ರದ್ದೆಲ್ಲ ಹಂಗೆ ಮಾಡಿದ್ದಲ್ಲ, ಡೈರೆಕ್ಟರ್ಸ್ನೆಲ್ಲ, ಪ್ರೈವೇಟ್ ಕಂಪನಿ ಡೈರೆಕ್ಟರ್ಸ್ನೆಲ್ಲ ಕರಪ್ಷನ್ ಚಾರ್ಜ್ ಅಲ್ಲಿ ಜೈಲಿಗೆ ಹಾಕ್ಬಿಟ್ಟು ಗವರ್ಮೆಂಟ್ ಟುಕ್ ಓವರ್ ದ ಎಂಟೈರ್ ಥಿಂಗ್. ಹಂಗೆ ಮಾಡೋದಕ್ಕೂ ಆಗ್ಬಾರ್ದು ಅನ್ನೋದಕ್ಕೆ ದೇ ಆರ್ ಎಸ್ಟಾಬ್ಲಿಷಿಂಗ್ ಮಿಲಿಟರಿ ಪ್ರೆಸೆನ್ಸ್. ಆಮೇಲೆ ಅದು ಸ್ಟ್ರಾಟಜಿಕ್ ಅಡ್ವಾಂಟೇಜಸ್ ಸಿಗುತ್ತೆ. ಇವಾಗ ಹೆಂಗೆ ಬನಾನಾ ಬರ್ತಾ ಇದ್ದದನ್ನ ಸ್ಟಾಪ್ ಮಾಡಿ ಅವರು ಡಿಪ್ಲೊಮ್ಯಾಟಿಕ್ ಪ್ರೆಷರ್ ಯೂಸ್ ಮಾಡ್ತಾರೆ, ಹಂಗೆ ದೇ ಕ್ಯಾನ್ ಯೂಸ್ ಮಿಲಿಟರಿ ಪವರ್. ನೆಕ್ಸ್ಟ್ ಇಂಡಿಯಾ ಏನಾದ್ರು ಅಪೋಸ್ ಮಾಡಿದ್ರೆ ದೇ ವಿಲ್ ಸೆಂಡ್ ಇದು ಶಿಪ್ ನ ಅಲ್ಲಿ ಕಳಿಸ್ಬಿಟ್ಟು ಗ್ವಾದರ್ ಪೋರ್ಟ್ ಅಲ್ಲಿ ಒಂದು, ಈ ಕಡೆ ಶ್ರೀಲಂಕಾದಲ್ಲಿ ಒಂದು ಇಟ್ಕೊಂಡು ಸೊ ಥ್ರೆಟನ್ ಮಾಡ್ಬೋದು. ಈ ತರ ಅವರು ಯೂಸ್ ಮಾಡ್ತಾರೆ ಮಿಲಿಟರಿ ಪವರ್ನು. ಇದು ಆಲ್ಮೋಸ್ಟ್ ಐರಾನಿಕಲಿ ಈಗ ಅಮೆರಿಕ ಟ್ರೈ ಮಾಡಿತ್ತಲ್ವಾ ಇದನ್ನೆಲ್ಲ. ಈಗ ಸೌತ್ ಅಮೆರಿಕನ್ ಕಂಟ್ರೀಸ್ ಅಲ್ಲಿ ಅವರು ಗವರ್ಮೆಂಟ್ ಗಳನ್ನ ಟಾಪಲ್ ಮಾಡಿ ಅವ್ರಿಗೆ ಬೇಕಾಗಿರೋ ಡಿಕ್ಟೇಟರ್ ಗಳನ್ನ ಇಟ್ಟು ದೇ ಟ್ರೈ ಡೂಯಿಂಗ್ ದಟ್ ಅಂಡ್ ದೇ ಹ್ಯಾವ್ ಸೀನ್ ಇಟ್ಸ್ ನಾಟ್ ಮ್ಯಾನೇಜಬಲ್. ಹಿಂಗ್ ಮಾಡಕ್ ಆಗಲ್ಲ, ನಾವು ಹಿಂಗ್ ಇಂಟರ್ಫಿಯರ್ ಆದ್ವಿ ಅಂತಂದ್ರೆ ಇಟ್ ವಿಲ್ ಕಮ್ ಬ್ಯಾಕ್ ಹೋಮ್ ಟು ಹರ್ಟ್ ಅಸ್. ಅದು ಚೈನಾಗೂನು ಗೊತ್ತಾಗ್ತಾ ಇದೆ ಅಂತ ತುಂಬಾ ಜನ ಹೇಳ್ತಾರೆ. ಯಾಕಂದ್ರೆ ನೀವು ರೋಡ್ ಕನ್ಸ್ಟ್ರಕ್ಟ್ ಮಾಡಿದ್ರೆ ಬರೀ ಚೈನಾ ಇಂದ ಹೊರಗೆ ಎಕ್ಸ್ಪೋರ್ಟ್ಸ್ ಹೋಗಲ್ಲ, ಹೊರಗಡೆಯಿಂದ ಒಳಗಡೆ ಜನ ಬರ್ತಾರೆ, ಅವ್ರದ್ದು ಇಂಪೋರ್ಟ್ಸ್ ಬರುತ್ತೆ. ಸೊ ಈ ಫಂಡಮೆಂಟಲಿಸಮ್, ಯಾಕಂದ್ರೆ ಇವ್ರದ್ದು ಒಂದು ರೋಡ್ ಇದೆ ಅಲ್ಲ, ಕರನ್ಕೊರಂ ರೋಡ್ ಅಂತ, ಚೈನಾ ಇಂದ ಪಾಕಿಸ್ತಾನವರೆಗೂ ಕನೆಕ್ಟ್ ಆಗೋದು. ಅದು ಅಫ್ಘಾನಿಸ್ತಾನು, ಬಲೋಚಿಸ್ತಾನು ಆ ಏರಿಯಾ, ಗಿಲ್ಗಿಟ್ ಬಲ್ಟಿಸ್ತಾನ್ ಅಂತ ಏರಿಯಾ ಇದೆ. ಅದು ಅಲ್ಲಿ ಸಿಕ್ಕಾಪಟ್ಟ ಇನ್ಸರ್ಜೆನ್ಸಿ ಇದೆ. ನಮ್ ದೇಶ ಒಪ್ಕೊಳಲ್ಲ, ಬಟ್ ಪಾಕಿಸ್ತಾನ್ ಹೇಳೋದೇನು, ನಮ್ಮ ಕುಲ್ಭೂಷಣ್ ಜಾಧವ್ ಅವನ್ನ ಕಳಿಸಿದ್ದು ಇಂಡಿಯನ್ ಇಂಟೆಲಿಜೆನ್ಸ್ ಏಜೆನ್ಸಿ ಅಲ್ಲಿ ಅಟ್ಯಾಕ್ ಮಾಡೋದಕ್ಕೆ, ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಅಂತ ಏನಿದೆ ಅಲ್ಲಿಗೆ ಅಟ್ಯಾಕ್ ಮಾಡೋದಕ್ಕೆ ಅವನ್ನ ಕಳಿಸಿದ್ದು ಅಂತ ಪಾಕಿಸ್ತಾನ್ ಗವರ್ಮೆಂಟ್ ಹೇಳುತ್ತೆ. ಇಂಡಿಯಾ ಒಪ್ಪಲ್ಲ ಅದನ್ನ. ಸೊ ಈ ತರ ಇದೆ. ಅಂದ್ರೆ ಇವಾಗ ಹೆಂಗೆ ಅಮೆರಿಕ ಅವ್ರದ್ದು ಬೇಸಸ್ನೆಲ್ಲ ಇಟ್ಬಿಟ್ಟು ಅವ್ರದ್ದು ಅಸೆಟ್ಸ್ ನ ಪ್ರೊಟೆಕ್ಟ್ ಮಾಡ್ತಿದ್ದಾರೆ, ಚೈನಾ ಹಂಗ್ ಮಾಡ್ಬೇಕಾಗತ್ತೆ. ಅಂಡ್ ಯು ನೋ ವಾಟ್ ಹ್ಯಾಪನ್ಡ್, ಅಮೆರಿಕಾದಲ್ಲಿ 9/11 ಆಗಿದ್ದು ಬಿಕಾಸ್ ದೇ ವರ್ ಇನ್ವಾಲ್ವ್ಡ್ ಔಟ್ಸೈಡ್. ಅವ್ರ ದೇಶಕ್ಕೆ ಬಂದು ಹೊಡೆದ್ರು. ಸೊ ಆಮೇಲೆ ಅಮೆರಿಕದ ರಿಯಾಕ್ಷನ್ ಗೊತ್ತಾಯ್ತು. ಸೊ ಅದು ಜನಕ್ಕಿರೋ ಭಯ. ಇವಾಗ ಚೈನಾ ಇಷ್ಟೊಂದು ಅಸೆಟ್ಸ್ ನ ಕಳಿಸ್ಬೋದು, ನಾಳೆ ಒಂದು ಅಟ್ಯಾಕ್ ಆಗ್ಬಿಟ್ಟು ಚೈನೀಸ್ ಇಷ್ಟು ಜನ ಸತ್ತೋದ್ರು ಅಲ್ಲಿ, ಹಂಗಾಯ್ತು ಅಂದ್ರೆ ಹೌ ವಿಲ್ ಚೈನಾ ರಿಯಾಕ್ಟ್ ಅಂತ. ಸೊ ಅದು ಇನ್ನೊಂದು ಕಂಪ್ಲೀಟ್ ಇಂಬ್ಯಾಲೆನ್ಸ್ ಮಾಡ್ಬೋದು ಅಂತ. ಅಮೆರಿಕ ಹೇಳಿದ್ರು ಕೇಳಲ್ಲ. ನೆಕ್ಸ್ಟ್ ದೇರ್ ಬಿ 2 powers. ಅದ್ ಆಕ್ಚುಲಿ ತುಂಬಾ ಜನ ಹೇಳೋದೇನು, ಒಂದು ಸೂರ್ಯ ಇದ್ರೆ ಎಲ್ಲಾ ಬೇರೆ ಪ್ಲಾನೆಟ್ಗಳು ಅದ್ರ ಸುತ್ತ ಇರ್ತವೆ. 2 ಸೂರ್ಯ ಆಗೋಗ್ಬಿಟ್ರೆ ಅವಾಗ ಖಯಾಸ್ ಶುರು ಆಗುತ್ತೆ ಅಂತ. ಯಾಕಂದ್ರೆ ಈ ಆರ್ಬಿಟ್ ಅಲ್ಲಿ ಇರೋದನ್ನ ಆ ಸೂರ್ಯ ಎಳಿತಾ ಇರುತ್ತೆ. ಸೊ ದೇರ್ ವಿಲ್ ಬಿ ನೋ ಬ್ಯಾಲೆನ್ಸ್. ಅಂದ್ರೆ ಇದು ತುಂಬಾ ಮೈನ್ಯೂಟ್ ಆಗಿ ಅಬ್ಸರ್ವ್ ಮಾಡ್ಬೇಕು ಅಲ್ವಾ. ಅಂದ್ರೆ ಈಗ ಒನ್ ಬೆಲ್ಟ್ ಒನ್ ರೋಡ್ ಇನ್ವೆಸ್ಟ್ಮೆಂಟ್ ಅದೆಲ್ಲ ಇರ್ಲಿ, ಒಂದ್ ಪಕ್ಕಕ್ಕೆ ಇಟ್ಕೋಣ. ಬಟ್ ನಾವು ನಿಧಾನಕ್ಕೆ ಈಗ ಕೋವಿಡ್ ಟೈಮ್ ಅಂದ್ರೆ ನಾವು ಗಮನಿಸ್ತಾ ಹೋದ್ರೆ ಇಟಲಿ, ಇರಾನ್ ಅಲ್ಲಿ ಮಿಲಿಯನ್ಸ್ ಆಫ್ ಡಾಲರ್ಸ್ ಅಂದ್ರೆ ಎಕ್ವಿಪ್ಮೆಂಟ್ ಆಗ್ಲಿ, ಡಾಕ್ಟರ್ಸ್ ಆಗ್ಲಿ, ಅದನ್ನ ಎಷ್ಟು ಬೇಗ ಚೈನಾ ಈ 2 ದೇಶಗಳಿಗೆ ಕಳಿಸ್ತು. ರೈಟ್, ಆ ಕಳಿಸಿದಾಗ ಏನೋ ಇಟಾಲಿಯನ್ ಪ್ರೈಮ್ ಮಿನಿಸ್ಟರ್ ಆಗ್ಲಿ ಅಥವಾ ಇರಾನಿಯನ್ ಪ್ರೈಮ್ ಮಿನಿಸ್ಟರ್ ಆಗ್ಲಿ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರು. ಇದು ಆಕ್ಚುಲಿ ಇಟ್ ಇಸ್ ಒನ್ ವೇ ಆಫ್ ಎಕ್ಸ್ಪ್ರೆಸಿಂಗ್ ದೇರ್ ಪವರ್. ಸೊ ಇರಾನ್ ವಿಲ್ ನಾಟ್ ಬಿ ಸೋ ಹಾರ್ಶ್ ವಿತ್ ಚೈನಾ, ಯಾಕಂದ್ರೆ ಅವರು ಹೆಲ್ಪ್ ಮಾಡಿರ್ತಾರಲ್ವಾ. ಸೊ ಇವಾಗ ನಾವು ಅಲ್ಲಿ ಪೋರ್ಟ್ ಮಾಡ್ತಾ ಇದೀವಿ. ವಿಲ್ ಇರಾನ್ ಟ್ರೀಟ್ ಅಸ್ ಆಸ್ ವೆಲ್ ಆಸ್ ದೇ ವರ್ ಟ್ರೀಟಿಂಗ್ ಅಸ್ ಬಿಫೋರ್? ಗೊತ್ತಿಲ್ಲ. ರೈಟ್. ಆಮೇಲೆ ಇನ್ನೊಂದೇನು ಅಂದ್ರೆ ಈ ತರದ್ದೆಲ್ಲ ಇನ್ವಾಲ್ವ್ಮೆಂಟ್ ಇದೆಯಲ್ಲ, ಅದು ನಮ್ಮ UN ಸೆಕ್ಯೂರಿಟಿ ಕೌನ್ಸಿಲ್ ಡಿಸಿಷನ್ಸ್ ಅಲ್ಲಿ ಅಥವಾ UN ಅಲ್ಲೂ ಡಿಸೈಡ್ ಆಗುತ್ತೆ. ಸುಮಾರು ಚಿಕ್ಕ ದೇಶಗಳಿಗೆ ಅವ್ರಿಗೂ ಮತ ಇರುತ್ತೆ. ಆ ಮತನ ಅವ್ರು ಯಾರು ದುಡ್ಡು ಕೊಟ್ಟಿರ್ತಾರೋ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಚೈನಾ ಫೋನ್ ಮಾಡಿ ಹೇಳುತ್ತೆ, ಸಪೋರ್ಟ್ ಮಾಡಿಲ್ಲ ಅಂದ್ರೆ ನಮ್ ನೆಕ್ಸ್ಟ್ ಇನ್ಸ್ಟಾಲ್ಮೆಂಟ್ ಕಾಸ್ಟ್ ಕೊಡಲ್ಲ ಆಗೋರು ಅಂದ್ರೆ ಮುಗೀತು. ಅವ್ರು ದೇ ವಿಲ್ ವೋಟ್ ಅಗೇನ್ಸ್ಟ್ ಇಟ್, ವಾಟ್ ಎವರ್ ಇಟ್ ಇಸ್. ರೈಟ್. So I think these are all important. Supreet, I think you made a great point. 2 ಸೂರ್ಯ ಇದ್ರೆ ಕಷ್ಟ. ಸೊ ಈಗ ಆಕ್ಚುಲಿ ಆಗ್ತಿರೋದೇನು ಅಂದ್ರೆ ಈಗ ಇದನ್ನ ನಾವು ನಂಬಕ್ಕೆ ಒಂಥರ ಅಸಾಧ್ಯ ಅಲ್ವಾ. ಅಂದ್ರೆ 89 ಅಲ್ಲಿ ಸೋವಿಯತ್ ಯೂನಿಯನ್ ಬಿದ್ದಾಗ ಮುಗಿದ್ ಬಿಡುಗರು, ಇನ್ನು
ಇನ್ನು ಅಮೆರಿಕಾನೇ ಮುಂದೆ ಇರೋದು, ಅವರೇ ಎಲ್ಲ ಡಿಸೈಡ್ ಮಾಡ್ತಾರೆ, ಇಟ್ ವಿಲ್ ಬಿ ಎ ಯೂನಿಪೋಲಾರ್ ವರ್ಲ್ಡ್ ಅಂತ ನಾವೆಲ್ಲ ನಾವು ಶಂಕ ಹುಡ್ಕೊಂಡ್ವಿ. ಬಟ್ ಈಗ ನೋಡಿದ್ರೆ ಚೈನಾ ಬಂದಿದೆ, ರಷ್ಯಾ ಇಸ್ ಅಗೇನ್ ಬ್ಯಾಕ್, ರೈಟ್? ಅಂದ್ರೆ ಇನ್ ಮಿಡ್ಲ್ ಈಸ್ಟ್ ಮತ್ತೆ ಆ ತರದ್ದೆಲ್ಲ ಇದೆ. ಮತ್ತೆ ಇದು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ, ಐ ಥಿಂಕ್ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಟು ಅಂಡರ್ಸ್ಟ್ಯಾಂಡ್. ಮೊದ್ಲು US ಅಂದ್ರೆ ಅವ್ರು ಒಂದು ಟ್ರೇಡ್ ಬ್ಲಾಕ್ ಮಾಡೋರು. ಅಂದ್ರೆ ಈಗ ನಮ್ ಕಡೆ ಹುಡುಗರೆಲ್ಲ ಇವ್ರ ಹತ್ರ ಸಾಮಾನ್ ತಗೋಬಿಡಿ, ಡೋಂಟ್ ಬೈ ಫ್ರಮ್ ಇರಾನ್, ಅಥವಾ ಅವ್ರ ಕಡೆ ತಗೋಬಿಡಿ ಅಂತ ಹೇಳ್ಬಿಟ್ಟು ಒಂದು ಆರ್ಡರ್ ಪಾಸ್ ಮಾಡ್ತಾ ಇದ್ವಿ, ಅಂಡ್ ಆ ಆರ್ಡರ್ ನ ಒಪ್ಕೋಬಹುದಾಗಿತ್ತು. ಬಟ್ ಈಗ ಏನಾಗ್ತಾ ಇದೆ ಅಂದ್ರೆ, ಚೈನಾ ಎಷ್ಟು ಎಲ್ಲ 100-120 ಕಂಟ್ರೀಸ್ ಜೊತೆ ಬೈಲ್ಯಾಟ್ರಲ್ ಅಗ್ರಿಮೆಂಟ್ ಮಾಡಿದೆ, ಇನ್ವೆಸ್ಟ್ಮೆಂಟ್ಸ್ ಮಾಡಿದೆ. ಸೊ ಅಮೆರಿಕ ಇತ್ತೀಚೆಗೆ ಅಂದ್ರೆ ಆಫ್ಟರ್ ಮೇ ಬಿ 90s or 95s ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿಲ್ಲ, ಅಷ್ಟೊಂದು ಸಪೋರ್ಟ್ ಮಾಡಿಲ್ಲ. ದ ಫಂಡಿಂಗ್ ದಟ್ ಅಮೆರಿಕ ನೀಡ್ಸ್ ಟು ಡೂ, ಅಮೆರಿಕ ಚಿಕ್ಕ ಚಿಕ್ಕ ದೇಶಕ್ಕೆ ಆರ್ಥಿಕ ಮತ್ತು ಬೇರೆ ಸಹಾಯ ಮಾಡಿದ್ರೆ ಅದ್ರ ಪವರ್ ಇದೆಯಲ್ಲ, ಆ ಪವರ್ ವ್ಯಾಲ್ಯೂನ ಟ್ರಂಪ್ ಮಿಸ್ ಮಾಡಿಲ್ಲ, ಅದನ್ನ ಅವನು ನೋಡ್ಕೊಂಡಿಲ್ಲ. I think that is one big thing that I was expecting. That is one thing that I thought America did not do properly in Trump's time. That is very important. ಯಾಕಂದ್ರೆ ಚೈನಾ ಆಗ್ಲಿ ಅಥವಾ ರಷ್ಯಾ ಆಗ್ಲಿ, they are not democracies. ಅವರು ಸರಿ ಬಿಹೇವ್ ಮಾಡಲ್ಲ ಸ್ಮಾಲರ್ ಕಂಟ್ರೀಸ್ಗೆ. ಅಂದ್ರೆ we have a better chance with a democracy rather than a dictatorship. I think that's what I feel very strongly about. ಆಮೇಲೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ನೋಟಿಸ್ ಮಾಡಿದ್ದು, ಬಟ್ ತುಂಬಾ ಡೀಟೇಲ್ ಆಗಿ ಬರ್ದಿಲ್ಲ ಅದನ್ನ. ಅದೇನು ಅಂದ್ರೆ, ಅಫ್ಘಾನಿಸ್ತಾನ್ ನಲ್ಲಿ ಓಪಿಯಂ ತುಂಬಾ ಬೆಳಿತಾರೆ. ಅಲ್ಲಿ ಅದು ಡ್ರಗ್ ಬೆಳೆಯೋದಕ್ಕೆ ತುಂಬಾ ದೊಡ್ಡ ಜಾಗ ಅಂತೆ. ಕಜಕ್ಸ್ತಾನ್ ನಲ್ಲಿ ಅಷ್ಟೊಂದು ಚೈನಾ ಇನ್ವೆಸ್ಟ್ ಮಾಡ್ತಾ ಇದೆ, ಅಂಡ್ ಕಜಕ್ಸ್ತಾನ್ ರೂಟ್ ಇಂದಾನೆ ಈ ಡ್ರಗ್ ಎಲ್ಲ ಚೈನಾಗ್ ಹೋಗ್ತಾ ಇರೋದಂತೆ. ಸೊ ಇವಾಗ ಅಮೆರಿಕ ವಾರ್ ಆನ್ ಡ್ರಗ್ ಕ್ರಿಯೇಟ್ ಮಾಡ್ಬಿಟ್ಟು ಕೊಲಂಬಿಯಾದಲ್ಲಿ, ಸೌತ್ ಅಮೆರಿಕಾದಲ್ಲಿ ಏನೇನ್ ಮೆಸ್ ಆಗೋಯ್ತಲ್ಲ, ಚೈನಾ ಅದನ್ನ ಮಾಡಬಹುದು, ಲೈಕ್ ಅದು ಹಂಗ ಆಗ್ಬಹುದು. ಅಂಡ್ ಅಮೆರಿಕಾದಲ್ಲಿ ಅದು ನಮಗೆ ಇವಾಗ ಇರೋ ಏನು ಅನ್ಸರ್ಟನಿಟಿ. ನೆಕ್ಸ್ಟ್, ಅಮೆರಿಕಾ ಟು ಎನ್ ಎಕ್ಸ್ಟೆಂಟ್ ವಾಸ್ ಅ ಡೆಮೋಕ್ರಸಿ. ಅಲ್ಲಿ ಅಟ್ಲೀಸ್ಟ್ ಪಬ್ಲಿಕ್ ಒಪಿನಿಯನ್ ಅದು ಮ್ಯಾಟರ್ ಆಗ್ತಾ ಇತ್ತು. ಈಗ ಅದೇ ಪ್ರಾಬ್ಲಮ್ಸ್ ನ ಚೈನಾ ಹೆಂಗ್ ಹ್ಯಾಂಡಲ್ ಮಾಡುತ್ತೆ, ಅದು ಇಟ್ಸ್ ಅ ಬಿಗ್ ಅನ್ನೋನ್. ಇವಾಗ ನಮಗೆ ಆಲ್ರೆಡಿ ಗೊತ್ತು, ಉಯ್ಗುರ್ ಕೇಸ್ನ ಅವರು ಎಷ್ಟು ಸ್ಟ್ರಾಂಗ್ ಆರ್ಮ್ ಮಾಡಿ ಏನೋ ಐರನ್ ಫಿಸ್ಟ್ ಇಂದ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಅಮೆರಿಕಾದಲ್ಲಿ 9/11 ಆದ್ರೂ ಲೈಕ್ ದೇ ಡಿಂಟ್ ಗೋ ಆಫ್ಟರ್ ದೇರ್ ಪಾಪ್ಯುಲೇಷನ್. ಅಲ್ಲಿ ಮುಸ್ಲಿಂ ಪಾಪ್ಯುಲೇಷನ್ ಅವರು ದೇ ಡಿಂಟ್ ಗೋ ಆಫ್ಟರ್ ದೆಮ್. ಚೈನಾದಲ್ಲಿ ಅವ್ರನ್ನೆಲ್ಲಾರನು ಅವರು ರೀ ಎಜುಕೇಶನ್ ಕ್ಯಾಂಪ್ ಅಂತ ಮಾಡಿ ದೇ ಹ್ಯಾವ್ ಬೀನ್ ಕೆಪ್ಟ್ ಅಂಡರ್ ನೋಟಿಸ್, ಇಡೀ ರೀಜನ್ ಅಲ್ಲಿ ಇರೋ ಮುಸ್ಲಿಮ್ಸ್ನ. ಸೊ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ನೆಕ್ಸ್ಟ್ ಎಲ್ಲಾ ದೇಶಗಳಿಗೂ, ನಾಟ್ ಜಸ್ಟ್ ಇಂಡಿಯಾ. ಯುರೋಪಿಯನ್ ಯೂನಿಯನ್ ಹೆಂಗೆ ಹ್ಯಾಂಡಲ್ ಮಾಡಬೇಕು, ಯಾಕಂದ್ರೆ ಯುರೋಪಿಯನ್ ಯೂನಿಯನ್ ತುಂಬಾ ಹೈ ಸ್ಟ್ಯಾಂಡರ್ಡ್ಸ್, ಅವ್ರದ್ದು ಪ್ರೊಕ್ಯೂರ್ಮೆಂಟ್ ಎಲ್ಲ ಹೆಂಗಾಗ್ಬೇಕು, ಆಮೇಲೆ ಎನ್ವಿರಾನ್ಮೆಂಟ್ ಸಸ್ಟೈನಬಿಲಿಟಿ, ಈ ತರದೆಲ್ಲ ತುಂಬಾ ಇದೆ. ಇವರು ಇವಾಗ ಅದಕ್ಕೋಸ್ಕರ ಇದಕ್ಕೆ ಯುರೋಪಿಯನ್ ಯೂನಿಯನ್ ಪ್ರಾಬ್ಲಮ್ ಆಗಿರೋದು. ಇವರು ಯೂನಿಯನ್ ಆಸ್ ಅ ಬ್ಲಾಕ್ ಹ್ಯಾಸ್ ನೆಗೋಷಿಯೇಟಿಂಗ್ ಪವರ್, ಬಟ್ ಚೈನಾ ಅದನ್ನ ಬ್ಲಾಕ್ ಅಂತ ಟ್ರೀಟ್ ಮಾಡ್ತಾ ಇಲ್ಲ. ಅವ್ರದ್ದು ಪಾಲಿಸಿ 16+1 ಅಂತ. ಸೊ 16 ದೇಶಗಳನ್ನ ಅವರು ಇಂಡಿವಿಜುವಲಿ ಹೋಗ್ಬಿಟ್ಟು ದೇ ಆರ್ ನೆಗೋಷಿಯೇಟಿಂಗ್. ಸೊ ಹಂಗೇರಿ ಇಸ್ ಒನ್ ಕಂಟ್ರಿ, ಗ್ರೀಸು, ಈ ತರದ ಕಂಟ್ರಿಗಳನ್ನ ಫ್ಲಿಪ್ ಮಾಡ್ಬಿಟ್ರೆ ಯೂನಿಯನ್ ವಿಲ್ ಬಿ ವೆರಿ ವೀಕ್. So this is actually very these are all very interesting points. Andre for example, ಆಸ್ಟ್ರೇಲಿಯಾ ಇಂದ ಸಿಕ್ಕಾಪಟ್ಟೆ ಕೋಲ್ ಇಂಪೋರ್ಟ್ ಮಾಡ್ತಾ ಇದ್ರು. ಅಂದ್ರೆ these are all fun aspects of globalization. ಸಿಕ್ಕಾಪಟ್ಟೆ ಕೋಲ್ ಇಂಪೋರ್ಟ್ ಮಾಡ್ತಾ ಇದ್ರು, ಇಟ್ ವಾಸ್ ಚೀಪರ್. ಸೊ ಅಲ್ಲಿ ಚೈನಾದಲ್ಲಿರೋ ಕೋಲ್ ಮೈನ್ಸ್ ಕೆಲವನ್ನ ಮುಚ್ಬಿಟ್ರು. ಅಂದ್ರೆ ಎಕನಾಮಿಕ್ ಅಲ್ಲ ಪ್ರೊಡ್ಯೂಸ್ ಮಾಡಕ್ಕೆ ನಮ್ಗೆ ಬೇರೆ ಕಡೆ ಚೀಪ್ ಆಗಿ ಸಿಗುತ್ತೆ. ನಾವು ಆಸ್ಟ್ರೇಲಿಯಾ ಸೇಮ್ ನಾವು ನಿಮ್ಗೆ ಕೋಲ್ ಕೊಡಲ್ಲ ಹೋಗಿ ಅಂತ. ಸೊ ಈಗ ಗ್ಲೋಬಲೈಸೇಷನ್ ಎಫೆಕ್ಟ್ ಅಂದ್ರೆ ಅವ್ರಿಗೆ ಮತ್ತೆ ಅವರು ಚೈನಾ ಕೋಲ್ ಎಲ್ಲ ಓಪನ್ ಮಾಡ್ಬೇಕು. ಸೊ I think slowly people are trying to understand that China is going to be a strong power, and they might be as good or bad as United States or USSR Cold War time. But one interesting topic na namu discuss ಮಾಡೋಣ. See,
ಚೈನಾದವರು ಸಿಕ್ಕಾಪಡೆ ಕಿಡ್ನಿ ಉಪಯೋಗಿಸಿ ಈ ಪ್ಲಾನ್ ಅನ್ನ ಹಾಕಿದ್ದಾರೆ ಅಂತ ನಾವು ಅವಾಗಿಂದ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಉದಾಹರಣೆಗೆ ಅವರು ಒಂದು 3 ಮಂತ್ರ ಹಾಕಿದ್ದಾರೆ. ಒಂದು ಈ ಒನ್ ಬಾರ್ಡರ್ 1 ರೋಡ್ ಮಾಡಕ್ಕೆ 3 ಮಂತ್ರ. ಒಂದು, ಎಲ್ಲೆಲ್ಲಿ ಮಾಡ್ಬೇಕು, ಲೊಕೇಶನ್ ನ ಹುಷಾರಾಗಿ ನೋಡ್ಕೋಬೇಕು. ಎಲ್ಲಿ ಮಾಡ್ಬೇಕು ಅಂದ್ರೆ ಅದು ಇಂಡೋನೇಷಿಯಾನಲ್ಲಿ ಇರ್ಬೇಕಾ ಅಥವಾ ಜಿಬೂಟಿನಲ್ಲಿ ಇರ್ಬೇಕಾ, ಅದನ್ನೆಲ್ಲ ನೋಡ್ಕೋಬೇಕು. ಎರಡನೇದು, ಹೆಂಗ್ ಇನ್ವೆಸ್ಟ್ ಮಾಡ್ತೀಯಾ, ಎಷ್ಟು ಇನ್ವೆಸ್ಟ್ ಮಾಡ್ತೀಯಾ ಅನ್ನೋದನ್ನ ಕೇರ್ಫುಲ್ ಆಗಿ ಯಾರಿಗೂ ಜಾಸ್ತಿ ಗೊತ್ತಾಗ್ದಿರೋಂಗೆ ಮಾಡ್ಬೇಕು. ಆಮೇಲೆ ಮೂರನೇದು, ಎಲ್ಲಿ ಏನೇನ್ ಮಾಡ್ತಾ ಇದ್ದೀರೋ ಅವ್ರ ಜೊತೆ, ಆ ದೇಶಗಳ ಜೊತೆ ಕೋಆಪರೇಟ್ ಮಾಡಿ ನಿಧಾನಕ್ಕೆ ಆ ಕಂಟ್ರಿ ಒಳಗಡೆ ಎಂಟ್ರಿ ಮಾಡ್ಬೇಕು ಅಂತ ಅವರು ಅಷ್ಟೊಂದು ಕೇರ್ಫುಲ್ ಆಗಿ ಪ್ಲಾನ್ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಮಾಡಿರ್ತಾರೆ. ಬಟ್ ಸಡನ್ ಆಗಿ ನಾವು ಈಗ ಫಿಲಿಪೀನ್ಸ್ ಅಲ್ಲಿ ಅವರು ಕ್ಯಾನ್ಸಲ್ ಮಾಡಿರೋ ಬನಾನಾ ಎಕ್ಸಾಂಪಲ್ ಮಾತಾಡಿದ್ವಿ. ಮತ್ತೆ ಪಾಕಿಸ್ತಾನಲ್ಲಿ ನಾವೇ ನಮ್ದೇ ಸೆಕ್ಯೂರಿಟಿ, ನಮ್ದೇ ಆರ್ಮಿ ಕರಿತೀವಿ ಅಂತ ಆರ್ಮಿನ್ ಕರೆದ್ರು, ಅದು ದೊಡ್ಡ ಕಾನ್ಫ್ಲಿಕ್ಟ್ ಆಯ್ತು. ಅಂದ್ರೆ ಸಡನ್ ಆಗಿ ಇಷ್ಟೊಂದು ಪ್ಲಾನ್ ಮಾಡಿದ್ರು, ಸಡನ್ ಆಗಿ ದೆ ಫ್ಲೇರ್ ಅಪ್, ರೈಟ್? ಅದು ಯಾಕಾಗತ್ತೆ ಅಂತ ನನ್ಗೆ ಭಾರಿ ಕ್ಯೂರಿಯಾಸಿಟಿ ಇದೆ. ಅಂದ್ರೆ ಪ್ಲಾನ್ ಮಾಡಿ ಅಷ್ಟೊಂದು ಪ್ರೋಗ್ರೆಸ್ ಮಾಡಿದ್ರು ಸಡನ್ ಆಗಿ ಹಿಂಗೆ ಉತ್ತೇಜಿತರ ಯಾಕಾಗ್ತಾರೆ, ಹಿಂಗೆ ಇದು ಅಂತ. ಅಂಡ್ ಆಲ್ಸೋ ಐ ಥಿಂಕ್ ವಿ ಶುಡ್ ಡಿಸ್ಕಸ್ ದಟ್ ಕಾನ್ಫ್ಯೂಕಿಯನ್ ಪ್ರಿನ್ಸಿಪಲ್ಸ್ ವರ್ಸಸ್ ಮ್ಯಾಕಿವೆಲಿಯನ್ ಪ್ರಿನ್ಸಿಪಲ್. ಐ ಥಿಂಕ್ ಯು ವಾಂಟ್ ಟು ಟೇಕ್ ದಟ್ ಅಪ್. ಅದು ಆಕ್ಚುಲಿ ಈ ಬುಕ್ ಅಲ್ಲಿ ಶುರು ಮಾಡೋದು ಹಂಗೇನೆ. ಅವನು ಅಥೆನ್ಸ್ ಮತ್ತೆ ಸ್ಪಾರ್ಟಾ ಎರಡು ಕಿಂಗ್ಡಮ್ಗಳದ್ದು ಮಧ್ಯ ಹೆಂಗೆ ವಾರ್ ಶುರು ಆಯ್ತು. ಒನ್ ವಾಸ್ ಆಲ್ರೆಡಿ ಅ ಸೂಪರ್ ಪವರ್, ಇನ್ನೊಂದು ಗ್ರೋಯಿಂಗ್ ಪವರ್ ಇದ್ದಾಗ ಆ ಸೂಪರ್ ಪವರ್ ನವರಿಗೆ ನರ್ವಸ್ನೆಸ್ ಶುರು, ಲೈಕ್ ದೇ ಕುಡ್ ಹ್ಯಾವ್ ಜಸ್ಟ್ ಲಿವ್ಡ್ ಟುಗೆದರ್. ಅವ್ರು ಇವ್ರನ್ನ ಏನು ಮಾಡ್ಲಿಲ್ಲ ಅಂದ್ರೆ ಸುಮ್ಮನೆ ಇದ್ಬಿಡ್ತಿದ್ರು. ಬಟ್ ಅಲ್ಲಿ ಅಷ್ಟೊಂದು ಪ್ಲೇ ಇದೆ. ಅದನ್ನ ಒಂಥರ ಎಪಿಕ್ ಪ್ರಪೋರ್ಷನ್ ಅಲ್ಲಿ ಎವ್ರಿಬಡಿ ವಿಲ್ ಹ್ಯಾವ್ ದೇರ್ ಫ್ರೀ ಚಾಯ್ಸ್. ಅದನ್ನ ಏನ್ ಚೂಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ರಿಸಲ್ಟ್ ವಿಲ್ ಡಿಪೆಂಡ್ ಅನ್ನೋಂಗೆ. ಈಗ ಕೋಲ್ಡ್ ವಾರ್ ಟೈಮ್ ಅಲ್ಲಿ ಇಬ್ರಿಗೂ ಇತ್ತು, ದೇವರ್ ಆಟ್ ದ ಬ್ರಿಂಕ್. ಒಬ್ರು ಯಾರಾದ್ರೂ ಬಟನ್ ಪ್ರೆಸ್ ಮಾಡೋದಕ್ಕೆ ಚೂಸ್ ಮಾಡಿದಿದ್ರೆ ನಮ್ದು ಹಿಸ್ಟ್ರಿ ಕಂಪ್ಲೀಟ್ ಬೇರೆ ಆಗ್ಬಿಡ್ತಾ ಇತ್ತು. ಸೊ ಆತರ ಇಂಡಿವಿಜುವಲ್ ಚಾಯ್ಸಸ್ ತುಂಬಾ ಇದೆ. ಹಂಗಾಗಿ ಅವನು ಇದನ್ನ, ಈ ಬುಕ್ ಇಟ್ಸ್ ನಾಟ್ ಎ ಟೆಕ್ಸ್ಟ್ ಬುಕ್, ಇಟ್ಸ್ ನಾಟ್ ಎ ಪಾಲಿಸಿ ಡಾಕ್ಯುಮೆಂಟ್. ಅವನು ಅದನ್ನ ಒಂಥರ ಕ್ಲಾಸಿಕಲ್ ನಾವೆಲ್ ಅಂತ ಕರೀತಾನೆ. ಹಿಂಗೆ ಒಂದು ವರ್ಲ್ಡ್ ಕ್ರಿಯೇಟ್ ಮಾಡಿ ಆ ಎಲ್ಲಾ ಕ್ಯಾರೆಕ್ಟರ್ ಕೊಟ್ಟು ದೇ ಆರ್ ಆಲ್ ಫ್ರೀ ಏಜೆಂಟ್ಸ್ ವಿತ್ ಫ್ರೀ ಚಾಯ್ಸ್. ಅವ್ರು ಏನ್ ಚೂಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ಕತೆ ಮುಂದಕ್ಕೆ ಹೋಗುತ್ತೆ ಅಂತ. ಸೊ ಹಂಗೆ ಜನ ಅರ್ಥ ಮಾಡ್ಕೊಂಡಿದ್ದು ವೆಸ್ಟ್ ಅಲ್ಲಿ ಮುಂಚೆ. ಈಗ ಚೈನೀಸ್ ಕಮ್ಯುನಿಸ್ಟ್ ಕಂಟ್ರಿ ಹೌದು, ಈಗ ವೆಸ್ಟ್ ಜರ್ಮನಿ ಇತ್ತಲ್ಲ, ಈಸ್ಟ್ ಜರ್ಮನಿ ಸಾರಿ, ಅದು ಕಮ್ಯುನಿಸ್ಟ್ ಆಗಿತ್ತು. ಬಟ್ ಬರ್ಲಿನ್ ವಾಲ್ ಕೆಡುವ ಆದ್ಮೇಲೆ ದೇ ವರ್ ಇಂಟಿಗ್ರೇಟೆಡ್. ಸೊ ಈಗ ಜರ್ಮನಿ ಇಸ್ ಅ ಹೋಲ್ ಒಂದು ಕಂಟ್ರಿ ಅಂತ. ಸೊ ಇವ್ರದ್ದು ಇರೋದು ಹಂಗೇನೆ. ಈಗ ಓಕೆ, ದೇ ಹ್ಯಾವ್ ಓಪನ್ಡ್ ಅಪ್ ದೇರ್ ಮಾರ್ಕೆಟ್ಸ್, ಇದು ಫಸ್ಟ್ ಸ್ಟೆಪ್. ನೆಕ್ಸ್ಟ್ ಡೆಮೋಕ್ರಸಿ ಬರುತ್ತೆ, ನೆಕ್ಸ್ಟ್ ವೆಸ್ಟರ್ನ್ ವ್ಯಾಲ್ಯೂಸ್ ನ ಅಡಾಪ್ಟ್ ಮಾಡ್ಕೊಳ್ತಾರೆ. ಸೊ ನಾವೆಲ್ಲ ಮತ್ತೆ ಈ ವರ್ಲ್ಡ್ ಆರ್ಡರ್ ಹಿಂಗೆ ಮೇಂಟೈನ್ ಆಗುತ್ತೆ. ಈ ಅಮೆರಿಕಾ ಸೆಂಟರ್ಡ್ ವರ್ಲ್ಡ್ ಆರ್ಡರ್ ಇತ್ತಲ್ಲ, ವೆಸ್ಟರ್ನ್ ವರ್ಲ್ಡ್ ಆರ್ಡರ್, ಅದನ್ನ ರೂಲ್ಸ್ ಬೇಸ್ಡ್ ಆರ್ಡರ್ ಅಂತ ಕರೀತಾರೆ. ಅಂದ್ರೆ ಇಷ್ಟು ರೂಲ್ಸ್ ಇದಾವೆ, ಇದನ್ನ ಫಾಲೋ ಮಾಡಿದ್ರೆ ನೀವು ಇಂಡಿವಿಜುವಲ್ ಚಾಯ್ಸ್ ಏನಾದ್ರು ಮಾಡ್ಕೊಳ್ಳಿ, ಲೈಕ್ ನೀವು ನಿಮ್ ಕಂಟ್ರಿನ ಹೆಂಗಾದ್ರೂ ನಡೆಸ್ಕೊಳ್ಳಿ, ಬಟ್ ಯು ಹ್ಯಾವ್ ಟು ಫಾಲೋ ದೀಸ್ ರೂಲ್ಸ್ ಅಂತ. ಅದ್ರ ಮೇಲೆ ಡಿಪ್ಲೊಮೆಸಿ, ಈ ವರ್ಲ್ಡ್ ಆರ್ಡರ್ ನಡೀತಾ ಇದೆ. ಈಗ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಇದೆ, ಇವೆಲ್ಲ ರೂಲ್ಸ್ ನ ಫಾರ್ಮುಲೇಟ್ ಮಾಡುವಂಥದ್ದು. ಚೈನಾದ್ದು ಅವ್ರದ್ದು ಥಿಂಕಿಂಗ್ ಕಂಪ್ಲೀಟ್ ಡಿಫ್ರೆಂಟ್ ಇದೆ. ನಾವು ವೆಸ್ಟ್ ಅಲ್ಲಿ ಅನ್ಕೊಳ್ತಾ ಇದ್ದು ಚೈನಾ ಒನ್ ಡೇ ವಿಲ್ ಕಮ್ ಟು ಅವರ್ ಟ್ರ್ಯಾಕ್ ಅಂತ, ನಾಟ್ ಅವರ್ ಟ್ರ್ಯಾಕ್, ದೇರ್ ಟ್ರ್ಯಾಕ್, ಅಮೆರಿಕನ್ ಟ್ರ್ಯಾಕ್ ಅಂತ. ಬಟ್ ಚೈನಾ ನೆವರ್ ಥಾಟ್ ದೇ ವಿಲ್ ಗೋ ದಟ್ ಡೌನ್ ದಟ್ ರೂಟ್. ಅವ್ರು ಏನೇ ಮಾಡರ್ನಿಟಿ ಏನೇ ತಂದ್ರು ಅವರಿಗೆ ದೇ ಹ್ಯಾವ್ ದೇರ್ ಓನ್ ಇಂಟೆಲೆಕ್ಚುಯಲ್ ಸ್ಟ್ರೀಮ್. ಅವ್ರಿಗೆ ಆ ಸೋರ್ಸ್ ಬರ್ತಾ ಇರೋದು ತಿಯಾನ್ಶನ್ ಅಂತ ನಾವು ಹೇಳಿದ್ವಲ್ಲ, ಅದು ಕನ್ಫ್ಯೂಷಿಯಸ್ 2000 ವರ್ಷಗಳ ಹಿಂದೆ ಇದ್ದಿದ್ದು ಮೆಂಟಾಲಿಟಿ. ಅದನ್ನ ಟ್ರಿಬ್ಯೂಟರಿ ಸಿಸ್ಟಮ್ ಅಂತ ಕರೀತಾರೆ. ಅದೇನು ಅಂದ್ರೆ ಇಡೀ ವರ್ಲ್ಡ್, ದ ಲ್ಯಾಂಡ್ ಅಂಡರ್ ಹೆವನ್ ಅಂತ, ಆ ಇಡೀ ಜಗತ್ನ ಅವರು ಒಂದು ಯೂನಿಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಅಂಡ್ ದೇ ಕನ್ಸಿಡರ್ ಚೈನಾ ಟು ಬಿ ಅಟ್ ದ ಸೆಂಟರ್ ಆಫ್ ಇಟ್. ನಾವು ವಸುದೈವ ಕುಟುಂಬಕಂ ಅಂತ ನಮ್ದು ಇದೆಯಲ್ಲ, ಇಡೀ ನಮ್ದ್ರಲ್ಲೇನೋ ಹಂಗೆ ಇತ್ತು. ನಾವು ತುಂಬಾ ಅಡ್ವಾನ್ಸ್ ಸಿವಿಲೈಸೇಷನ್, ಈ ಕಡೆ ಮ್ಲೇಚ್ಛ ಕುಲ ಇದೆ. ಸೊ ಹಂಗಾಗಿನೇ ನಮ್ಮ ಇಂಡಿಯಾದಲ್ಲಿ ಸಮುದ್ರ ಉಲ್ಲಂಘನ ಮಾಡಿದವರು ಬ್ರಾಹ್ಮಣ್ಯ ಕಳ್ಕೊಳ್ತಾರೆ ಅಂತ ನಂಬಿಕೆ ಇದ್ದಿದ್ದು. ಯಾಕಂದ್ರೆ ಅಲ್ಲಿರೋದೆಲ್ಲ ಬಾರ್ಬೇರಿಯನ್ಸ್ ಅವರು. ಸೊ ನೀವು ಇಲ್ಲಿ ದಾಟಿ ಹೋದ್ರೆ, ನಮ್ಮ ಪುಣ್ಯ ಭೂಮಿನ ದಾಟಿ ಹೋದ್ರೆ ನೀವು ಅದನ್ನ ಕಳ್ಕೊಳ್ತೀರಾ ಅಂತ.
ಇಟ್ಸ್ ನಾಟ್ ಟಿಪಿಕಲ್ ಟು ಇಂಡಿಯಾ. ಚೈನಾದಲ್ಲೂ ಎಕ್ಸಾಕ್ಟ್ಲಿ ಅದೇ ತರದ್ದು ಮೆಂಟಾಲಿಟಿ ಇದೆ ಅಂತ. ಅವನು ನನ್ನ ಚೈನೀಸ್ ಕಲೀಗ್ ಹೇಳ್ತಾ ಇದ್ದ, ಅವನೇನಂದ್ರೆ ಹನ್ ಕಿಂಗ್ಡಮ್ ಇದೆಯಲ್ಲ, ಅವ್ರದ್ದು ದೇರ್ ಲೈಕ್ ಪುಣ್ಯ ಭೂಮಿ. ಹೌದು, ಚೈನಾ ಆ ಎಂಪರರ್ ಈಸ್ ಡೈರೆಕ್ಟ್ಲಿ ಅಪಾಯಿಂಟೆಡ್ ಫ್ರಮ್ ಗಾಡ್. ಸೊ ಈ ಸುತ್ತಮುತ್ತ ಇರೋರು ಲೈಕ್ ಲೆಸ್ ಸಿವಿಲೈಸ್ಡ್, ಇನ್ನು ದೂರ ಹೋಗ್ತಾ ಹೋಗ್ತಾ ದೇ ಆರ್ ಬಾರ್ಬೇರಿಯನ್ಸ್ ಅಂತ. ಸೊ ಇಟ್ ಈಸ್ ಯುವರ್ ಇಂಪರೇಟಿವ್ ದಟ್ ಯು ಹ್ಯಾವ್ ಟು ರೂಲ್ ದಮ್. ಲೈಕ್ ದೇರ್ ಇಸ್ ನೋ ಕ್ವಶನ್. ಇವಾಗ ಯಾರು ಗ್ರಾವಿಟಿನ ಕ್ವಶನ್ ಮಾಡಲ್ಲ. ಸೊ ಹಂಗೆ ಇಟ್ಸ್ ಲೈಕ್ ಎ ಫಿಸಿಕಲ್ ಪವರ್, ಯು ಜಸ್ಟ್ ಹ್ಯಾವ್ ಟು ರೆಸ್ಪೆಕ್ಟ್ ಇಟ್ ಅಂತ. ಸೊ ಅದು ಅವ್ರದ್ದು ಥಿಂಕಿಂಗು. ಸೊ ಏನ್ ಸಿಸ್ಟಮ್ ಇತ್ತು ಅಲ್ಲಿ ಅಂದ್ರೆ ಟ್ರಿಬ್ಯೂಟರಿ ಸಿಸ್ಟಮ್ ಅಂತ. ಅಂದ್ರೆ ಅವನ್ ಕಿಂಗು ಆ ಸುತ್ತಮುತ್ತ ಇರೋ ದೇಶಗಳನ್ನ ಅವ್ನ್ ರೂಲ್ ಮಾಡ್ತಿರ್ಲಿಲ್ಲ ಡೈರೆಕ್ಟ್ ಆಗಿ, ಬಟ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದ, ಅವರು ಅವನಿಗೆ ರೆಸ್ಪೆಕ್ಟ್ ಕೊಡ್ಬೇಕು. ಲೈಕ್ ದೇ ಹ್ಯಾವ್ ಟು ರೆಸ್ಪೆಕ್ಟ್ ಹಿಸ್ ಪೊಸಿಷನ್. ಸೊ ಅವ್ರದ್ದು ರಿಚುವಲಿಸ್ಟಿಕ್ ಆಗಿ ಒಂದ್ ಸಿಸ್ಟಮ್ ಇತ್ತು. ಈ ರಾಜರು ಬಂದ್ಬಿಟ್ಟು ಕಿಂಗ್ಡಮಿಗೆ, ಎಂಪರರ್ದ ಕಿಂಗ್ಡಮ್ ಅಲ್ಲಿ ಬಂದು ಏನೋ ಅವ್ರದ್ದು ಬಗ್ಗಿ ನಮಸ್ಕಾರ ಮಾಡೋದಿರುತ್ತಲ್ಲ, ದೇ ಹ್ಯಾಡ್ ಟು ಡೂ ಇಟ್ ಲೈಕ್ ಕೋಟೋ ಅಂತ. ಅಂದ್ರೆ ಮಂಡಿ ಮೇಲೆ ಕೂತು 3 ಸತಿ ಬಗ್ಗಿ ನಮಸ್ಕಾರ ಮಾಡ್ಬೇಕು. ದಟ್ ವಾಸ್ ಅ ರಿಚುವಲಿಸ್ಟಿಕ್ ಸಿಸ್ಟಮ್ ವಿಚ್ ವುಡ್ ಸೇ ವಿ ಅಕ್ಸೆಪ್ಟ್ ಯುವರ್ ಸುಪ್ರೀಮಸಿ ಅಂತ. ಅವಾಗ ಅವ್ನ ರಾಜ, ಇಫ್ ಯು ಡೂ ದಟ್ ಹಿ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಅವ್ನು ನಿಮಗೆ ಫುಲ್ ಗ್ರಾಂಟ್ ಕೊಡ್ತಾನೆ, ಕಷ್ಟ ಇದ್ದ ಸಹಾಯ ಮಾಡ್ತಾನೆ, ಅದೆಲ್ಲ ಮಾಡ್ತಾನೆ. ಅಂಡ್ ಯು ವಿಲ್ ಬಿ ಲೆಫ್ಟ್ ಟು ಬಿ ಆಟೋನಮಸ್. ಅವನೇನು ಇಂಟರ್ಫಿಯರ್ ಮಾಡಲ್ಲ. ಬಟ್ ಇಫ್ ಯು ಡೋಂಟ್ ಅಕ್ಸೆಪ್ಟ್ ಇಸ್ ಸುಪ್ರೀಮಸಿ, ಲೈಕ್ ಯು ಆರ್ ಸ್ಕ್ರೂಡ್. ಅದು ಇಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ರೂಲ್ಸ್ ಬೇಸ್ಡ್ ವೆಸ್ಟರ್ನ್ ಸಿಸ್ಟಮ್. ಇಲ್ಲ ಅಮೆರಿಕಾನೇ ನೀವು ರೆಸ್ಪೆಕ್ಟ್ ಮಾಡ್ಬೇಕಿಲ್ಲ, ಅಮೆರಿಕಾ ಸುಪೀರಿಯರ್ ಅಂತ ಒಪ್ಕೋಬೇಕಿಲ್ಲ. ಇಫ್ ಯು ಜಸ್ಟ್ ಫಾಲೋ ದ ರೂಲ್ಸ್ ಯು ವಿಲ್ ಬಿ ಟ್ರೀಟೆಡ್ ಈಕ್ವಲಿ ದ ಸೇಮ್ ಅಂತ. ಬಟ್ ಚೈನಾದಲ್ಲಿ ಜನ ಹಂಗೆ ತಿಳ್ಕೊಳಲ್ಲ. ಅಲ್ಲಿ ಅವ್ರದ್ದು ಥಿಂಕಿಂಗ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ. ಸೊ ಈ ಆಥರ್ ಹೇಳೋದೇನು ಅಂದ್ರೆ, ಫಾರ್ ಎ ಫಸ್ಟ್ ಟೈಮ್ ನಮಗೆ ಈ ತರದೊಂದು ಕಾನ್ಫ್ಲಿಕ್ಟ್ ಇದೆ. ಲೈಕ್ ವಿ ಹ್ಯಾವ್ ಟು ಅಕ್ಸೆಪ್ಟ್, ಬಿಕಾಸ್ ನಾವ್ ಅನ್ಕೊಳ್ತೀವಿ ಅವ್ರು ಇನ್ನೂ ಹಿಂದಿದ್ದಾರೆ, ಇನ್ನೊಂದಿಷ್ಟು ವರ್ಷ ಬಿಟ್ರೆ ಅವರು ಸೇಮ್ ಟ್ರ್ಯಾಕಿಗೆ ಬರ್ತಾರೆ ಅಂತ. ಬಟ್ ಇಟ್ ವಿಲ್ ನಾಟ್ ಬಿ ದ ಕೇಸ್. ಅವ್ರದ್ದೇ ಸಪ್ರೇಟ್ ಪಾತ್ ಇದೆ. ಆ ಥಿಂಕಿಂಗ್ ಅಲ್ಲಿ ಅವ್ರದ್ದು ಫಾರಿನ್ ಪಾಲಿಸಿ ಡಿಫೈನ್ ಆಗಿದೆ ಅಂತ. ಇದರಲ್ಲಿ ಸುಪ್ರೀತ್, ಐ ಹ್ಯಾವ್ ಅ ಬಿಟ್ ಆಫ್ ಅ ವ್ಯೂ ಆನ್ ದಿಸ್. ಈಗ ನಾನು ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಅಂದ್ರೆ ಇದನ್ನ ಬೇರೆ ಪಾಡ್ಕಾಸ್ಟ್ ಬೇರೆ ಕೇಳಿದ್ದೆ ನಾನು, ಅಲ್ಲೂ ಇದ್ರ ಬಗ್ಗೆ ಮಾತಾಡ್ತಾ ಇದ್ರು. ನಾ ಈಗ ಯಾರ ಹತ್ರ ತಿನ್ನಕ್ಕೆ ಅನ್ನ ಇರಲ್ವೋ ಅಥವಾ ಕೆಲ್ಸ ಇರಲ್ವೋ, ಅವನು ಫ್ರೀಡಮ್, ಲಿಬರ್ಟಿ ಅಥವಾ ಫೋನು ಅಥವಾ ನನ್ ಲೈಫ್ ಸ್ಟೈಲ್ ನ ರೆಸ್ಪೆಕ್ಟ್ ಮಾಡ್ಬೇಕು ಜನ, ಅಥವಾ ನನ್ನ ಒಪಿನಿಯನ್ ನ ರೆಸ್ಪೆಕ್ಟ್ ಮಾಡ್ಬೇಕು ಜನ ಅನ್ನೋ ಒಂದು ಸ್ಟೇಜ್ಗೆ ಬಂದಿರಲ್ಲ. ಸೊ ಈಗ ಏನಾಗ್ತಾ ಇದೆ ಅಂದ್ರೆ, ನಿಧಾನಕ್ಕೆ ಅವ್ರಿಗೆ ಅವ್ರ ಸ್ಟ್ಯಾಂಡರ್ಡ್ಸ್, ದುಡ್ಡು, ಸಂಬಳ ಜಾಸ್ತಿ ಆಗ್ತಾ ಹೋಗ್ತಾ ಇದ್ದಾಗ, ಐ ಥಿಂಕ್ ಸಮ್ವೇರ್ ಈ ಸರ್ಕಾರ ನಮ್ಗೆ ಇನ್ನೇನಾದ್ರೂ ಹೆಚ್ಚು ಕೊಡ್ಬೋದಾ, ಅಥವಾ ನಮ್ಮ ಎಕ್ಸ್ಪ್ರೆಷನ್ಗೆ ಇದೆಯಾ ಸಾಧ್ಯತೆ ಅಂತ ಅದು ಯೋಚನೆ ಮಾಡ್ತಾರೆ. ಮೇ ಬಿ ದ ವೆಸ್ಟರ್ನ್ ಎಕ್ಸ್ಪರ್ಟ್ಸ್ ಎಕ್ಸ್ಪೆಕ್ಟೆಡ್ ಇಟ್ ಟು ಹ್ಯಾಪನ್ ವೆರಿ ಫಾಸ್ಟ್. ಮೇ ಬಿ ಇನ್ನೊಂದು 15-20 ವರ್ಷ ಆಗ್ಬೋದು, ಏನೋ ಗೊತ್ತಿಲ್ಲ. ಬಟ್ ಅದು ಬಿಟ್ಟು ನನಗೆ ಏನೋ ದಾರಿ ಕಾಣಿಸ್ತಾ ಇಲ್ಲ. ಐ ಥಿಂಕ್ ಒನ್ ಡೇ ಚೈನಾ ಮೈಟ್ ಬಿ ಅ ಡೆಮೋಕ್ರಸಿ ಇನ್ ದ ವೇ ವೆಸ್ಟ್ ಟ್ರೀಟ್ಸ್ ಅ ಡೆಮೋಕ್ರಸಿ. ಪೀಟರ್ ಥೀಲ್ ತುಂಬಾ ಒಳ್ಳೆ ಎಕ್ಸಾಂಪಲ್ ಕೊಡ್ತಾನೆ ಇದ್ರದ್ದು. ಸೊ ಸೋವಿಯತ್ ಯೂನಿಯನ್ ಕೊಲ್ಯಾಪ್ಸ್ ಆಯ್ತಲ್ಲ, ಅದನ್ನ ವೆಸ್ಟರ್ನ್ ಕಂಟ್ರೀಸ್ ಎಲ್ಲ ನೋಡ್ಬಿಟ್ಟು, ಸಿ ದಟ್ ವಿಲ್ ಬಿ ದ ರಿಸಲ್ಟ್, ಲೈಕ್ ಯು ಕ್ಯಾನ್ ನಾಟ್ ಸಸ್ಟೈನ್ ದಿಸ್ ಫಾರ್ ಎ ಲಾಂಗ್ ಟೈಮ್ ಅಂತ ಹೇಳಿದ್ರು ಅಂತ. ಬಟ್ ಅವ್ನು ಹೇಳೋದು ಚೆನ್ನಾಗಿದೆ. ಅದನ್ನ ಬರೀ ವೆಸ್ಟ್ ನೋಡ್ಲಿಲ್ಲ, ಸೋವಿಯತ್ ಯೂನಿಯನ್ ಕೊಲ್ಯಾಪ್ಸ್ ಆಗಿದ್ದನ್ನ ಚೈನಾನು ನೋಡ್ತು. ಅಂಡ್ ದೇ ಲರ್ನ್ ದೇರ್ ಲೆಸನ್ಸ್ ವಿಚ್ ದ ವೆಸ್ಟ್ ಡೋಂಟ್ ಅಂಡರ್ಸ್ಟ್ಯಾಂಡ್ ಅಂತ. ಅವರು ದೇ ಲರ್ನ್ ಲೆಸನ್ಸ್ ಫ್ರಮ್ ಸೋವಿಯತ್ ಯೂನಿಯನ್ ಅಲ್ಲಿ ಕೊಲ್ಯಾಪ್ಸ್ ಆಗಿದ್ದನ್ನ ಕಲ್ತು ದೇ ಆರ್ ಅಡಾಪ್ಟಿಂಗ್. ಸೊ ಈ ಆಥರ್ ಹೇಳೋ ಪ್ರಕಾರ ದಟ್ ಎಕ್ಸ್ಪೆಕ್ಟೇಷನ್ ವಿಲ್ ನಾಟ್ ಟರ್ನ್ ಔಟ್ ಟು ಬಿ ಟ್ರೂ ಅಂತ. ಅಂದ್ರೆ ಚೈನಾ ಕ್ಯಾನ್ ಕಂಟಿನ್ಯೂ ಟು ಬಿ ಅಥಾರಿಟೇರಿಯನ್ ಗವರ್ಮೆಂಟ್. ಡೆಮೋಕ್ರಸಿನ ಎಕ್ಸ್ಪೆಕ್ಟ್ ಮಾಡೋದು ಲೈಕ್ ಇಟ್ಸ್ ನಾಟ್ ಗೋಯಿಂಗ್ ಟು ವರ್ಕ್ ಅಂತ ಅವ್ನು ಹೇಳ್ತಾನೆ. ಬಟ್ ಲೈಕ್ ಏನಾದ್ರೂ ಆಗ್ಬೋದು. ರಿಗಾರ್ಡಿಂಗ್ ದ ವೆಸ್ಟರ್ನ್ ವರ್ಸಸ್ ಚೈನೀಸ್ ಡಿಫ್ರೆನ್ಸ್ ಹೇಳಿದ್ರಲ್ಲ, ಸೊ ಆತರ ಈಗ ಬೇರೆ ಕಂಟ್ರೀಸ್ ತಗೊಂಡ್ರೆ ಅವ್ರಿಗೆ ದ ವೇ ವೆಸ್ಟ್ ಆಪರೇಟ್ಸ್ ವುಡ್ ಬಿ ಏನಂತ ಹೇಳ್ತೀರಾ, ಲೆಸ್ ಇಂಟ್ರೂಸಿವ್ ಅಲ್ವಾ? ಸೊ ಆತರ ಇದ್ದಾಗ ದಟ್ ಪೋಸಸ್ ಅ ಚಾಲೆಂಜ್ ಫಾರ್ ಚೈನಾ.
ಯಾಕಂದ್ರೆ ಈಗ ವೆಸ್ಟುವೆ they'll invest money or they'll ಈಗ ತರ US ಪಾಕಿಸ್ತಾನ್ಗೆ ದೇ ಆಫರ್ ಮನಿ ಅಂಡ್ ಎವ್ರಿಥಿಂಗ್. ಸೊ ಆ ತರದ್ ಅಲ್ಲೂ ಇರುವಾಗ ಚೈನಾದಲ್ಲೂ ಇರುವಾಗ would that not be a challenge for China because they are being more firm with countries ಅಂತ ಆಗ್ತದ? ಅಂದ್ರೆ ಅದೇ ಅದು ಚೈನಾ ಟ್ರೈ ಮಾಡ್ತಾ ಇದೆ ಇವಾಗ. ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಇರೋ ಪ್ಲೇಯರ್ಸ್ ಮಧ್ಯ ಅವರು ಇನ್ಸರ್ಟ್ ಮಾಡ್ತಾ ಇದಾರೆ ಅವ್ರನ್ನ. ದೇ ಆರ್ ಲೈಕ್ ಪುಷಿಂಗ್ ದೆಮ್ಸೆಲ್ಸ್ ಇನ್ ಟು ಬಿ ಗ್ಲೋಬಲ್ ಲೀಡರ್. ಸೊ ಅದು ಇರೋ ಬ್ಯಾಲೆನ್ಸ್ ನ ಆಲ್ಟರ್ ಮಾಡೇ ಮಾಡುತ್ತೆ. ಆಮೇಲೆ ಸಣ್ಣ ಸಣ್ಣ ಕಂಟ್ರಿಗಳಿಗೆ, ಇವಾಗ ಆಫ್ರಿಕಾದಲ್ಲಿರೋ ಇಥಿಯೋಪಿಯನ್ ಕಂಟ್ರಿಗೆ ಇಟ್ ಡಸಂಟ್ ಮ್ಯಾಟರ್ ಚೈನಾ ದುಡ್ಡು ಕೊಡುತ್ತೋ ಅಮೆರಿಕ ದುಡ್ಡು ಕೊಡುತ್ತೋ. ಲೈಕ್ ಎನಿವೇ ದೇ ಆರ್ ಅಟ್ ದ ರಿಸೀವಿಂಗ್ ಎಂಡ್. ಅವ್ರು ಅಮೆರಿಕ ದುಡ್ಡು ಕೊಟ್ರು ಅಮೆರಿಕ ಸುಮ್ನೆ ದುಡ್ಡು ಕೊಡಲ್ಲ, ಅವ್ರದ್ದು ಕಂಡೀಷನ್ಸ್ ಇರುತ್ತೆ, ಇಂತಿಂತದನ್ನ ಮಾಡ್ಬೇಕು ನೀವು ಅಂತ. ಸೊ ಚೈನಾ ಕೊಟ್ರು ಅವ್ರೇನ್ ಸುಮ್ನೆ ಕೊಡಲ್ಲ. ಸೊ ದೇ ಮೈಟ್ ಬಿ ಓಕೆ ವಿತ್ ಇಟ್. ಬಟ್ ಅದೇ ಇವಾಗ ಪ್ರಾಬ್ಲಮ್ ಆಗಿರೋದು, ಯಾವಾಗ ಈ ಎರಡು ಪವರ್ಗಳು ಹೆಡ್ ಆನ್ ಆಗ್ತಾ ಇದಾವೆ, ಯಾವಾಗ ಯುರೋಪಿಯನ್ ಯೂನಿಯನ್ಗೆನೆ ಬೆಂಕಿ ಬಿದ್ದಿದೆ, ಲೈಕ್ ಈ ತರ ಅವರು ಹ್ಯೂಮನ್ ರೈಟ್ಸ್ ನ ವಯೋಲೇಷನ್ ಕಂಡೆಮ್ ಮಾಡೋದಕ್ಕೆ ಸ್ಟೇಟ್ಮೆಂಟ್ ನ ವೀಟೋ ಮಾಡಿದೆ ಹಂಗೇರಿ ಮತ್ತೆ ಗ್ರೀಸ್. ಸೊ ಈ ತರ ಆಗೋದಾಗ ಆಮೇಲೆ ಅಮೆರಿಕಾಗೆ ಅವ್ರದ್ದು 5G ಟೆಕ್ನಾಲಜಿ, ಇಷ್ಟೆಲ್ಲ ಟೆಕ್ನಾಲಜಿ ಪೇಟೆಂಟ್ ಲೈಸೆನ್ಸಿಂಗ್ ಇದ್ದಿದ್ದನ್ನ ಕಂಪ್ನಿಗಳಿಗೆ ಈಗ ಸಡನ್ಲಿ ಅದು ಆಕ್ಚುಲಿ ನಾನು ಅನ್ಕೊಳ್ತಾ ಇದ್ದೆ, ಈಗ ಆಸ್ ಲಾಂಗ್ ಆಸ್ ಕಂಪನೀಸ್ ವರ್ ಮೇಕಿಂಗ್ ಮನಿ ಔಟ್ ಆಫ್ ಚೈನಾ ದೇವರ್ ಓಕೆ ಅನ್ಸುತ್ತೆ. ಈಗ ಯಾವಾಗ ಕಂಪ್ನಿಗಳಿಗೆನೆ ಕಾಂಪಿಟೇಷನ್ ಬರ್ತಾ ಇದೆ, ಚೈನಾ ಹೈ ಎಂಡ್ ಕಂಪ್ನಿಗಳಿಗೆ, ಈಗ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಗೆನೆ ಕಾಂಪಿಟೇಷನ್, 5G ಟೆಕ್ನಾಲಜಿನಲ್ಲೇ ಕಾಂಪಿಟೇಷನ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲೇನೋ ಕಾಂಪಿಟೇಷನ್ ಬರ್ತಿರೋದಕ್ಕೆ ದೇ ಮೈಟ್ ಬಿ ಯೂಸಿಂಗ್, ನೀವು ಜಾಬ್ ಕಳ್ಕೊಳ್ತಾ ಇದ್ದೀರಾ ಬಿಕಾಸ್ ಆಫ್ ಚೈನಾ ಅನ್ನೋದನ್ನ ಪಾಪ್ಯುಲಿಸ್ಟ್ ತೋರಿಸ್ಬಿಟ್ಟು, ಬಟ್ ರಿಯಲ್ ಥಿಂಗ್ ದೇ ಆರ್ ವರಿಡ್ ಅಬೌಟ್ ಇಸ್ ಕಂಪನೀಸ್ ನಾಟ್ ಮೇಕಿಂಗ್ ಮನಿ, ಅಮೆರಿಕನ್ ಕಂಪನೀಸ್ ನಾಟ್ ಮೇಕಿಂಗ್ ಮನಿ ಇನ್ ಚೈನಾ. ದಟ್ ಕುಡ್ ಬಿ ದ ಬಿಗ್ಗೆಸ್ಟ್ ರೀಸನ್. ಸೊ ಹಂಗಾಗಿ ಟ್ರಂಪ್ ಹೋದ ಅಂದಿದ ತಕ್ಷಣ ಐ ಡೋಂಟ್ ಥಿಂಕ್ ಪಾಲಿಸಿ ಟುವರ್ಡ್ಸ್ ಚೈನಾ ವಿಲ್ ಚೇಂಜ್. ಯಾಕಂದ್ರೆ ನಾನೊಂದು ಗ್ರಾಫ್ ಶೇರ್ ಮಾಡಿದ್ದೆ, ಅದು ಮೋಸ್ಟ್ಲಿ ಇದರಲ್ಲಿ ಹಾಕ್ತೀನಿ, ಇದರಲ್ಲಿ ಶೋ ನೋಟ್ಸ್ ಅಲ್ಲಿ. 2006 ಆದ್ಮೇಲೆ ಚೈನೀಸ್ ಫಾರಿನ್ ಇನ್ವೆಸ್ಟ್ಮೆಂಟ್, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಲೈಕ್ ಗ್ರಾಫ್ ಮೇಲ್ ಹೋಗ್ತಾ ಇದ್ದಿದ್ದು, ಸಡನ್ಲಿ ಇಟ್ ಹ್ಯಾಸ್ ಕಮ್ ಡೌನ್. ಅಮೆರಿಕದಲ್ಲಾದ್ರೆ ಬಿಕಾಸ್ ಆಫ್ ಟ್ರಂಪ್ ಅಂತ ಹೇಳ್ಬೋದು, ಬಟ್ ಇಟ್ ಹ್ಯಾಸ್ ಕಮ್ ಡೌನ್ ಈವನ್ ಇನ್ ಯುರೋಪಿಯನ್ ಯೂನಿಯನ್. So European Union is completely opposed to Trumpian politics, but still there is like adana secular change antaralla, like tectonic shift atarad already ಆಗ್ತಾ ಇದೆ. ನೋಡ್ಬೇಕು ಜೋ ಬೈಡನ್ ಏನ್ ಮಾಡ್ತಾನೆ ಅಂತ. ಕಾಂಪಿಟಿಷನ್ ಅಂದ್ರೆ ಅವರು ಎಷ್ಟು ಬೇಗ ಬೆಳೆದ್ರು ಅಂದ್ರೆ ಯುರೋಪ್ could not match it. America is worried that they will not be able to match it. ಅಂದ್ರೆ I think that is the worry. But again, if you look at everything, right, large amounts of Chinese money are invested in the same countries that are opposing them. America agirli, Australia agirli, ಅಲ್ಲಿ ಹಾಕ್ಬಿಟ್ಟಿದ್ದಾರೆ ದುಡ್ಡು. ಆ ದುಡ್ಡು ಬರ್ಬೇಕಲ್ಲ ವಾಪಸ್ಸು. ಸೊ ಐ ಥಿಂಕ್ ಅಂದ್ರೆ ಈಗ ಜಗತ್ತಿನಲ್ಲಿ ಒಂದು ಬ್ಯಾಲೆನ್ಸ್ ಅಂತ ಬಂದೇ ಬರುತ್ತೆ. ಆ ಬ್ಯಾಲೆನ್ಸ್ಗೂ ಮುಂಚೆ ಈ ತರ ಕಾನ್ಫ್ಲಿಕ್ಟ್ಸ್, ಈ ತರ ಡಿಸ್ಕಷನ್ಸ್ ಆಗ್ತಾ ಇರತ್ತೆ. ಅಂದ್ರೆ ಈಗ ಸಮುದ್ರ ಮಂಥನ ಮಾಡ್ಬೇಕಾದ್ರೆ ಫಸ್ಟ್ ಎಲ್ಲ ಪಾಯ್ಸನ್ ಮತ್ತೆ ಅವೆಲ್ಲ ಬಂತು, ಕೊನೆಗೆ ಅಮೃತ ಬಂತು. ಆತರ ಒಂದು ಹೊಸ ವರ್ಲ್ಡ್ ಆರ್ಡರ್ ಬರುತ್ತೆ. ಐ ಥಿಂಕ್ ವಿ ಶುಡ್ ಕಂಟಿನ್ಯೂ ಟು ವೇಟ್, watch and continue to like and subscribe Arlikatte so that we can continue to talk about such topics. ಅಮೃತವಾದಂತಹ ಕಳಶ ಬರಲಿ, ಒಳ್ಳೆ ವರ್ಲ್ಡ್ ಆರ್ಡರ್ ಬರಲಿ. With that we will kind of end this episode of discussing One Belt One Road. Chinese ಪುಸ್ತಕ ಇದು, ಅದ್ರ ಬಗ್ಗೆ ಚೈನಾ ಒನ್ ಬೆಲ್ಟ್ ಒನ್ ರೋಡ್ ಬಗ್ಗೆ ಬರೆದಿರುವಂತಹ ಬುಕ್ ಇದು. Belt and the Road, the News of Chinese Power by Bruno Matthias ಅಂತ ಇದೆ ಪುಸ್ತಕ. ಅದರ ಶೋ ನೋಟ್ ಲಿಂಕ್ ಕಳಿಸ್ತೀವಿ. ದಯವಿಟ್ಟು ನಿಮ್ ಕಾಮೆಂಟ್ಸ್, ನಿಮ್ ವ್ಯೂಸ್, ನಿಮ್ ಒಪಿನಿಯನ್ ತಿಳಿಸಿ. ಚೈನಾ ತರ ಇಲ್ಲಿ ನಿಮ್ ವ್ಯೂಸ್ ನ ಎಲ್ಲ ಕಿತ್ತಾಕಲ್ಲ, ಡೆಮೋಕ್ರಸಿ ಇದು. ಫೀಡ್ಬ್ಯಾಕ್ ಕೊಡಿ, ಅದನ್ನ ಎಕ್ಸೆಪ್ಟ್ ಮಾಡಿ ಕಂಟ್ರೋಲ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.